ಓಂ ಆದ್ಯಂತವಂತಃ ಕವಯಃ ಪುರಾಣಾ ಸೂಕ್ಷ್ಮ ಬೃಹಂತೋಪ್ಯನುಶಾಸಿತಾರಃ ಸರ್ವಾನ್ ಜ್ವರಾನ್ ಘ್ನಂತು ಮಮಾನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವಾಃ ನಾರಾಯಣೇ ತ್ವೇಕಮನಾವಸಾಮಿ ಸರ್ವೇಣ ಭಾವೇನ ಶರೀರಭೂತ ತಸ್ಮಿನ್ ಹಿ ಧರ್ಮಸ್ಸು ಮಹಾನ್ಯವಿಷ್ಟೋ ಬ್ರಹ್ಮಣ್ಯತಾ ಚಾತ್ರ ತಥಾ ಪ್ರಿಯತ್ವಂ ವಾಯುರ್ಭೀಮೋ ಭೀಮನಾದೋ ಮಹೌಜಾ ಸರ್ವೇಷಾಂ ಚ ಪ್ರಾಣಿನಾಂ ಪ್ರಾಣಭೂತಃ ಅನಾವೃತ್ತಿರ್ದೇಹಿನಾಂ ದೇಹಪಾತೆ ತಸ್ಮಾತ್ ವಾಯುರ್ದೇವದೇವೋ ವಿಶಿಷ್ಟಃ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತಸ್ಯ ಆಶ್ವಮೇಧಿಕೆ ಪರ್ವಣಿ ಯಾ ಕಥಾ ಸಂವರ್ಣಿತ ಭಗವತಾ ವ್ಯಾಸೇನ ತಾಮೇವ ಕಥಾಂ ವರ್ಣಯತಃ ತಾತ್ಪರ್ಯನಿರ್ಣಯಸ್ಯ ಭಗವತಾ ಆನಂದತೀರ್ಥೇನ ಪ್ರಣೀತಸ್ಯ 30 ಅಧ್ಯಾಯ 30ನೇ ಅಧ್ಯಾಯದಲ್ಲಿ ಯಾಹ ಕಥಾಃ ಮಹಾಭಾರತೆ ಅಶ್ರುತಾಃ ಉಕ್ತಾಃ ತಾಃ ಕಥಾಃ ಇದಾನೀಂ ಸರ್ವೇಷಾಮಸ್ಮಾಕಂ ಶ್ರವಣಪದ್ಧತಿಂ ಸರಂತಿ. ಕೃಷ್ಣಂ ಪುರತಃ ವರ್ತಮಾನಂ ಅನುಸ್ಮೃತ್ಯ ಭೀಷ್ಮಃ ಮರಣಂ ಜಗಾಮ ಸ್ವಾಂ ವಸುತಾಂ ಚ ಜಗಾಮ ದುಃಖಿತಾಂ ಗಂಗಾಂ ವ್ಯಾಸಃ ಕೃಷ್ಣಃ ಪಾಂಡವಾಶ್ಚ ಆಶ್ವಾಸಯಾಂ ಬಭೂವಃ. ಕೃಷ್ಣ ಮೊದಲಾದವರೆಲ್ಲರೂ ಕೂಡ ಆ ಗಂಗೆಗೆ ಸಮಾಧಾನ ಮಾಡಿದರು. ಕಳೆದ ದಿವಸ ನಾವು ನೋಡಿದಂತಹ ಒಂದು ಸಂಗತಿ, ಭೀಷ್ಮರು ಶರತಲ್ಪದ ಮೇಲೆ ಎಷ್ಟು ದಿವಸ ಮಲಗಿದ್ರು ಮತ್ತೆ ಉಪದೇಶ ಮಾಡಿದ್ರು ಎಷ್ಟು ದಿನ ಅನ್ನೋದನ್ನೆಲ್ಲ ನಾವು ನೋಡಿದ್ದೇವೆ. ಮಹಾಭಾರತದಲ್ಲಿ ಕೂಡ ಅದು ಸ್ಪಷ್ಟವಾಗಿ ಎಲ್ಲಿಯೂ ಉಲ್ಲೇಖ ಕಂಡಿಲ್ಲ. ಆದ್ರಿಂದ ಯುದ್ಧ ಎಂದು ಪ್ರಾರಂಭ ಆಯಿತು, ಗೀತೋಪದೇಶ ಎಂದಾಯಿತು, ಅಂದೇ ಯುದ್ಧ ಪ್ರಾರಂಭ ಆಗಿರಬೇಕು. ಆದರೂ ಅದ್ಯಾವುದೂ ಕೂಡ ಸರಿಯಾಗಿ ನಮಗೆ ಪ್ರಮಾಣಗಳ ಮೂಲಕ ಸಿಕ್ತಿಲ್ಲ. ಭೀಷ್ಮ ಮಾಘಶುದ್ಧ ಅಷ್ಟಮಿ ದಿವಸ ಪ್ರಾಣ ಪರಿತ್ಯಾಗ ಮಾಡಿದ ಅಂತ ಆ ಅನುಶಾಸನ ಪರ್ವದಲ್ಲಿ ಅಸ್ಪಷ್ಟವಾಗಿ ಕಂಡು ಬರ್ತದೆ. ಅದಕ್ಕೂ ಕೂಡ ಬಹಳ ಪ್ರಬಲವಾದಂತಹ ಆಧಾರಗಳು ಕಾಣಿಸೋದಿಲ್ಲ. ಏನೇ ಇದ್ರೂ ಅದ್ರ ಕುರಿತಾದಂತಹ ವಿಮರ್ಶೆ ನಮಗೇನು ಮಾಡ್ಲಿಕ್ಕೆ ಸಾಧ್ಯ ಆಗಿತ್ತು ಅದನ್ನ ಕಳೆದ ದಿವಸ ನೋಡಿದ್ದೇವೆ. ಗಂಗೆಗೆ ಎಲ್ಲರೂ ಸಮಾಧಾನ ಮಾಡಿದರು. ಮತ್ತೆ ಸ್ವಯಂ ಧರ್ಮರಾಜನಿಗೆ ನಾನು ಯುದ್ಧ ಮಾಡಿ ಪಾಪಕೃತ್ಯ ಮಾಡಿದೆ ಅಂತ ಏನು ದುಃಖ ಆಗಿತ್ತು, ಆ ದುಃಖವನ್ನ ಎಲ್ಲರೂ ಕೂಡ ಪರಿಹರಿಸಿದರು. ವ್ಯಾಸರು ಹೇಳಿದರು, ಅಶ್ವಮೇಧಾದಿ ಯಾಗಗಳನ್ನು ಮಾಡು, ಧರ್ಮದಿಂದ ರಾಜ್ಯಭಾರ ಮಾಡು, ಪ್ರಜೆಗಳನ್ನು ರಕ್ಷಿಸುವಂತೆಲ್ಲ ವರ್ಣಿಸಿದರು, ಸಮಾಧಾನ ಹೇಳಿದರು. ಧರ್ಮರಾಜ ಅದರಂತೆ ಮಾಡಿದ. ಭೋಗ ಯಾವುದೇ ರೀತಿಯಾದಂತಹ ವೈಭೋಗ ಅನ್ನುವುದನ್ನೇ ಪೂರ್ಣವಾಗಿ ತೊರೆದ. ಗೋವೃತ ಮೊದಲಾದ ಯಾಗಗಳನ್ನ ಮಾಡಿದ. ಅಶ್ವಮೇಧ ಯಾಗದ ವರ್ಣನೆ ಇನ್ನು ಮುಂದೆ ಬರೋದಿದೆ. ತಾತ್ಪರ್ಯ ನಿರ್ಣಯಕ್ಕನುಸಾರವಾಗಿ ಮತ್ತೆ ಮಹಾಭಾರತಕ್ಕನುಸಾರವಾಗಿ ಅದರ ವಿವರವನ್ನು ನಾವು ಮುಂದೆ ನೋಡೋರಿದ್ದೇವೆ. ಅಶ್ವಮೇಧ ಯಾಗ ಮತ್ತು ಅದಕ್ಕೆ ಪೂರ್ವಭಾವಿಯಾಗಿ ಆತ ಮಾಡಿದಂತಹ ಸಂಪತ್ತಿನ ಸಂಗ್ರಹಕ್ಕಾಗಿ ಮರುತ್ತ ರಾಜ ಬಿಟ್ಟು ಹೋದಂತಹ ಸಂಪತ್ತಿನ ವರ್ಣನ, ಮರುತ್ತ ರಾಜನ ಪ್ರಭಾವದ ವರ್ಣನ, ಇದನ್ನೆಲ್ಲ ಮುಂದೆ ನೋಡೋರಿದ್ದೇವೆ. ಯಾಜಯಿತ್ವ ಅಶ್ವಮೇಧೈಸ್ತಾನ್ ತ್ರಿಭಿರುತ್ತಮ ಕಲ್ಪಕೈಃ ತದ್ಯಶಃ ಪಾವನಂ ದಿಕ್ಷು ಶತಮನ್ಯೋರಿವಾತನೋತ್ ಅಂತ ಭಾಗವತದಲ್ಲೂ ಕೂಡ 1ನೇ ಸ್ಕಂದದ 10ನೇ ಅಧ್ಯಾಯದಲ್ಲಿ 3ನೇ ಶ್ಲೋಕದಲ್ಲಿ
ಅಶ್ವಮೇಧಯಾಗ ಈ ಧರ್ಮರಾಜ ಮಾಡಿದ್ರ ಬಗ್ಗೆ ಒಂದು ಉಲ್ಲೇಖ ಕಾಣಿಸ್ತದಷ್ಟೆ. ಕೃಷ್ಣ ಇದನ್ನೆಲ್ಲವನ್ನು ಮಾಡಿಸಿದ ಅಂತ ಅಲ್ಲಿ ಕಂಡು ಬರ್ತದೆ. ಈ ಗೋವ್ರತ ಮಾಡಿದ ಅಂತ ಇಲ್ಲಿ ಏನು ಬಂತಲ್ಲ, ಈಗ ನಾವು ತಾತ್ಪರ್ಯ ನಿರ್ಣಯ 4ನೇ ಶ್ಲೋಕದಲ್ಲಿ ನೋಡ್ತಾ ಇದ್ದೀವಿ. ಅದೇನು ಗೋವ್ರತ ಅಂದ್ರೆ, ಯಹ ಅಗ್ರೇ ಭಕ್ತ್ಯ ಕಿಂಚಿತ್ ಅಪ್ರಾಶ್ಯ ದದ್ಯಾತ್ ಗೋಭ್ಯೋ ನಿತ್ಯಂ ಗೋವ್ರತಿ ಸತ್ಯವಾದಿ. ತಾವು ಭೋಜನ ಮಾಡುವುದಕ್ಕಿಂತ ಮುಂಚೆ ಆ ಗೋವುಗಳಿಗೆ ಕಡ್ಡಾಯವಾಗಿ ಏನನ್ನಾದರೂ ತಿನ್ನಿಸಿ ಆ ಬಳಿಕವೇ ಗೋವ್ರತ ಮಾಡುವುದು, ತಾನು ಭೋಜನ ಮಾಡುವುದು. ಅದಕ್ಕೊಂದು ಗೋವ್ರತ ಅಂತ ಕರೀತಾರೆ. ಮನುಷ್ಯ ಮಾಡಬೇಕಾದಂತಹ ಅನೇಕ ಪುಣ್ಯ ಕಾರ್ಯಗಳಲ್ಲಿ ಅದು ಒಂದು ಅಂತ ಶಾಸ್ತ್ರ ಅದನ್ನ ವರ್ಣನೆ ಮಾಡ್ತದೆ. ಅಪಕ್ವವಾದಂತಹ ಆಹಾರವನ್ನೇ ತಿನ್ನುವುದು, ಬೆಂದಂತಹ ಸುಖಕರವಾದಂತಹ ಆಹಾರ ತಿನ್ನದೇ ಇರುವುದು, ಪಂಚಗವ್ಯದಿಂದ ಬದುಕುವುದು, ಇದಕ್ಕೆಲ್ಲದಕ್ಕೂ ಕೂಡ ಗೋವ್ರತ ಅಂತ ಹೇಳ್ತಾರೆ ಅಂತ ಕೇಳಿ ಬರ್ತದೆ. ಯತ್ರ ಕುತ್ರ ಶ್ರೇಯೋ ನಿತ್ಯಂ ಏನಕೇನಚಿ ಆಶಿತಃ. ಇದು ಮಹಾಭಾರತದಲ್ಲೇ ಹಿಂದೊಂದು ಕಡೆ ಬಂದಿದೆ, ಶಾಂತಿ ಪರ್ವದಲ್ಲಿ ಬಂದಿದೆ ಅಂತ ನೆನಪು. ಯತ್ರ ಕುತ್ರ ಶ್ರೇಯ, ಎಲ್ಲಿ ಬೇಕಾದಲ್ಲಿ ಮಲಗುವುದು. ಮಲಗಲಿಕ್ಕೆ ಸರಿಯಾದಂತಹ ಹಾಸಿಗೆ, ಸರಿಯಾದಂತಹ ಕೋಣೆಯೇ ಇರಬೇಕು ಅಂತ ಏನಿಲ್ಲ, ಎಲ್ಲಿ ಬೇಕಾದಲ್ಲಿ ಮಲಗುವುದು. ಏನಕೇನಚಿದ ಆಶಿತಃ, ತಿನ್ಲಿಕ್ಕೂ ಕೂಡ ಸುಖೋಷ್ಣವಾದಂತಹ ಪದಾರ್ಥವೇ ಬೇಕು ಅಂತೇನಿಲ್ಲ, ಏನು ಸಿಕ್ಕಿತೋ ಅದನ್ನು ತಿನ್ನುವುದು. ಏನಕೇನಚಿದ ಆಚ್ಛನ್ನ, ಹೊದೆಯಲಿಕ್ಕೆ ಉಡಲಿಕ್ಕೆ ಕೂಡ ನಿರ್ದಿಷ್ಟವಾದಂತಹ ಬಟ್ಟೆ ಬರೆಗಳೇ ಬೇಕು ಅಂತೇನಿಲ್ಲ, ಹಾಗೆ ಬದುಕಲಿಕ್ಕೆ ಗೋವ್ರತ ಅಂತ ಕರೀತಾರೆ ಅಂತ ಕೂಡ ಕೇಳಿ ಬರ್ತದೆ. ಗೋವತ ವರ್ತನಂ ಗೋವೃತಂ. ಗೋವುಗಳು ಇಂಥದೇ ಬೇಕು ಅಂತ, ಇಂಥದೇ ಬಟ್ಟೆ ಬರೀಬೇಕು ಅಂತ ಅವಳಿಗೆ ಅಗತ್ಯವೂ ಇಲ್ಲ. ತಿನ್ಲಿಕ್ಕಾದ್ರೂ ಒಣ ಹುಲ್ಲಾದ್ರೂ ಆಯ್ತು, ಹಸಿ ಹುಲ್ಲಾದ್ರೂ ಆಯ್ತು, ಎಲ್ಲಾದ್ರೂ ಮಲಗುತ್ತವೆ. ಗೋವುಗಳಂತೆ ಬದುಕುವುದು ಒಟ್ಟಾರೆ. ಗೋಮೂತ್ರೇಣ ಅಚರೇತ್ ಸ್ನಾನಂ ವೃತ್ತಿಂ ಕುರ್ಯಾಚ್ಚ ಗೋರಸೈಹಿ. ಗೋಮೂತ್ರದಿಂದ ಸ್ನಾನ ಮಾಡುವುದು, ಮತ್ತೆ ಹಾಲು, ಹಣ್ಣು, ಮೊಸರು, ತುಪ್ಪ ಇತ್ಯಾದಿಗಳಿಂದಲೇ ಜೀವನ ನಡೆಸುವುದು, ಅದನ್ನು ತಿಂದೇ ಜೀವನ ನಡೆಸುವುದು. ಗೋವುಗಳು ಎದ್ದರೆ ತಾವು ಹೇಳುವುದು, ಗೋವುಗಳು ಕೂತ್ಕೊಂಡ್ರೆ ತಾವು ಕೂತ್ಕೊಳ್ಳೋದು. ಉತ್ಥಿತಾಸು ಉತ್ಥಿತಃ ತಿಷ್ಠೇತ್, ಉಪವಿಷ್ಟಾಸು ಚ ಸ್ಥಿತಃ. ಅಭುಕ್ತಾಸು ಚ ನಾಶ್ನೀಯಾತ್, ಅಪೀತಾಸು ಚ ನೋಪಿಬೇತ್. ಅವು ಏನನ್ನೂ ಆಹಾರ ಸ್ವೀಕಾರ ಮಾಡದೆ ಹೋದ್ರೆ ತಾನು ಆಹಾರ ಸ್ವೀಕಾರ ಮಾಡಬಾರ್ದು, ಅವು ನೀರು ಕುಡಿದೇ ಹೋದ್ರೆ ತಾನು ನೀರು ಕುಡಿಬಾರ್ದು. ತ್ರಾಣಂ ಚೈವ ಆತ್ಮನಾ ಕಾರ್ಯಂ ಭಯಾರ್ಥಾಶ್ಚ ಸಮುದ್ಧರೇತ್. ಅವುಗಳಿಗೇನಾದರೂ ಭಯ ಬಂದರೆ ಅದನ್ನು ಪರಿಹರಿಸಬೇಕು. ಆತ್ಮಾನವಾಗಿ ಸಂತ್ಯಜ್ಯ ಗೋವೃತಂ ತತ್ ಪ್ರಕೀರ್ತಿತಂ ಅಂತೆಲ್ಲ ಕೇಳಿ ಬರ್ತದೆ. ತನ್ನ ಪ್ರಾಣ ಪರಿತ್ಯಾಗ ಮಾಡಿ ಆದರೂ ಆ ಗೋವುಗಳಿಗೆ ರಕ್ಷಣೆ ಕೊಡೋದು. ಈ ತರ ಗೋವೃತವನ್ನು ಅವನು ಮಾಡಿದ. ಇಲ್ಲಿ ಗೋವೃತ ಮಾಡುವಾಗ ಪಶುಗಳಂತೆ ಮಹಾರಾಜನಾದವನು ಇಲ್ಲಿ ಬೇಕಾಬಿಟ್ಟು ಎಲ್ಲಿಯಾದ್ರೂ ಮಲಗಿದ, ಏನನ್ನಾದ್ರೂ ಉಟ್ಕೊಂಡ, ಏನನ್ನಾದ್ರೂ ಹೊದ್ದ ಅಂತಿರ್ಲಿಕ್ಕಿಲ್ಲ. ಮಹಾರಾಜನಾದ್ರಿಂದ ಕೆಲವು ಶಿಷ್ಟಾಚಾರಗಳಿರ್ತವೆ, ಆದ್ರಂತೆ ಆತ ಬದುಕಿದ್ದಿರಬೇಕು. ಆದರೆ ಆಹಾರ, ಪಾನೀಯ ಇತ್ಯಾದಿಗಳ ವಿಷಯದಲ್ಲಿ ಸಂಯಮವನ್ನು ರೂಢಿಸಿಕೊಂಡಿದ್ದ ಅಂತ ನಾವು ತಿಳ್ಕೊಳ್ಬಹುದು. ಮತ್ತೆ ನಿತ್ಯ ಗೋವುಗಳಿಗೆ ಆಹಾರ ಕೊಟ್ಟೆ ಆ ಬಳಿಕ ತಾನು ಭೋಜನ ಮಾಡ್ತಿದ್ದ. ಗೋವುಗಳ ರಕ್ಷಣೆಯನ್ನು ಮಾಡ್ತಾ ಇದ್ದ. ಗೋ ಸೇವಾ ಮಾಡುವುದು, ದನಗಳ ಕೊಟ್ಟಿಗೆಯಲ್ಲಿ ನಿತ್ಯ ಸ್ವಲ್ಪ ಹೊತ್ತು ಅವುಗಳ ಸೇವಾ ಮಾಡುವುದು ಅವನಿಗೆ ಅಭ್ಯಾಸ ಆಗಿದ್ದಿರಬೇಕು. ಅದೊಂದು ನಾವು ತಿಳ್ಕೊಳ್ಬಹುದು. ತಾತ್ಪರ್ಯ ನಿರ್ಣಯದ ಕೆಲವು ವ್ಯಾಖ್ಯಾನಗಳಲ್ಲಿ ಹಸುವಿಗೆ ಧಾನ್ಯವನ್ನು ತಿನ್ನಿಸಿ ಆ ಗೋಮಯದಲ್ಲಿ ಆ ಧಾನ್ಯಗಳೇನು ಬರ್ತವೆ, ಅವು ಹಸುವಿನ ಹೊಟ್ಟೆಯಲ್ಲಿ ಜೀರ್ಣ ಆಗದೇ ಇರುವಂಥವು, ಅವುಗಳನ್ನು ಆಯ್ದು ಅವುಗಳಿಂದಲೇ ಜೀವನ ನಡೆಸುವುದು ಗೋವ್ರತ ಅಂತ ಜನಾರ್ದನೀಯ ವ್ಯಾಖ್ಯಾನ ಹೇಳ್ತದೆ. ಗೋ ಕ್ಷೀರವನ್ನೇ ಸೇವಿಸಿ ಬದುಕುವುದು ಗೋವ್ರತ ಅಂತ ಒಂದೊಂದು ಕಡೆ ಹೇಳ್ತದೆ. ಗೋಮೂತ್ರದಲ್ಲಿ ಧಾನ್ಯವನ್ನು ಹಾಕಿಟ್ಟು ಅದನ್ನು ಸೇವಿಸುವುದು ಗೋವ್ರತ ಅಂತ ಪ್ರಮಾಣ ಸಂಗ್ರಹ ಅನ್ನೋ ಗ್ರಂಥದಲ್ಲಿ ಮತ್ತೆ ತಾತ್ಪರ್ಯ ನಿರ್ಣಯದ ಭಾವಪ್ರಕಾಶಕ ವ್ಯಾಖ್ಯಾನ ಕಡೆಗಳಲ್ಲಿ ಇತ್ಯಾದಿ ಕಡೆಗಳಲ್ಲಿ ಕಂಡು ಬರ್ತದೆ. ಎಲ್ಲದಕ್ಕಿಂತಲೂ ಹೆಚ್ಚು ಸಂಭಾವಿತವಾದದ್ದು ಗೋವಿಗೆ ಆಹಾರ ಕೊಟ್ಟು ಆ ಬಳಿಕನೇ ತಾನು ಸೇವಾ ಮಾಡ್ತಿದ್ದ ಅಂತ. ಹೀಗೆ ಇದು ಗೋವೃತ ಅಂತ ಕಂಡು ಬರ್ತದೆ. ದದೌ ದೇಯಾನಿ ಮುಖ್ಯಾನಿ ಯಥಾಕಾಮ ಅಖಂಡಿತಂ.
ನೈವಾರ್ಥಿ ವಿಮುಖ ಕಶ್ಚಿತ್ ಅಭೂತ್ ಯೋಗ್ಯ ಕದಾಚನ. ಯಾವತ್ತೂ ಎಲ್ಲಾ ಥರದ ದಾನಗಳನ್ನು ಮಾಡಿದ. ದಾನ ಸ್ವೀಕಾರಕ್ಕಾಗಿ ಬಂದವನು ಯಾವತ್ತೂ ಕೂಡ ಅವನ ಹತ್ರ ನಿರಾಶನಾಗಿ ಹೋದವನೇ ಇಲ್ಲ. ಆ ಥರದ ಎಲ್ಲಾ ಥರದ ದಾನಗಳನ್ನು ಕೂಡ ಮಾಡ್ತಿದ್ದ ಅಂತ ತಿಳ್ಕೊಳ್ಬಹುದು. ಅವನು ಧರ್ಮರಾಜ ಯಾರ ಮನೆಯಲ್ಲಿದ್ದ, ಭೀಮ ಯಾರ ಮನೆಯಲ್ಲಿದ್ದ ಅಂತ ಅನ್ನೋದನ್ನೆಲ್ಲ ಮುಂದೆ ವರ್ಣನೆ ಮಾಡ್ತಾರೆ. ಪ್ರಾಯ ಈ ಸಂಗತಿಗಳು ಮಹಾಭಾರತದಲ್ಲಿ ಕಾಣುವುದಿಲ್ಲ, ಅಥವಾ ಈಗ ಅವು ಲುಪ್ತ ಆಗಿದ್ದಿರಬೇಕು, ಅಥವಾ ಮಹಾಭಾರತದಲ್ಲಿ ವೇದವ್ಯಾಸರು ಉದ್ದೇಶಪೂರ್ವಕವಾಗಿ ಹೇಳದೇ ಇದ್ದುದನ್ನ ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಇಲ್ಲೇ ಹೇಳ್ತಿದ್ದಾರೆ ಅಂತ ಆದರೂ ತಿಳ್ಕೊಳ್ಬಹುದು. ಪಾಂಡು ಮಹಾರಾಜ ಯಾವ ಮನೆಯಲ್ಲಿ ಇದ್ದನೋ ಹಿಂದೆ, ಅದೇ ಮನೆಯಲ್ಲೇ, ಅದೇ ಅರಮನೆಯಲ್ಲೇ ಈ ಧರ್ಮರಾಜನು ಕೂಡ ಇದ್ದು ತನ್ನ ಜೀವನ ನಡೆಸಿದ. ಎಷ್ಟ ಧರ್ಮಾತ್ಮದೇವ ತತ್ರ ಬಭೂವ ಪಾಂಡೋರ್ ಗೃಹಮಾವಸಂಶ ರಾಜಾಧಿರಾಜೋ ವನಿತಾ ನಿವೃತ್ತ. ಸ್ತ್ರೀಭೋಗ ಅಂತನ್ನುವುದನ್ನ ಪೂರ್ಣವಾಗಿ ಪರಿತ್ಯಾಗಿಸಿಯೇ ಬಿಟ್ಟಿದ್ದ. ಭೀಮ ಹೇಗೆ ಬದುಕಿದ ಅದನ್ನು ಮುಂದೆ ಹೇಳ್ತಾರೆ. ದುರ್ಯೋಧನನ ಮನೆಯಲ್ಲಿ ಇದ್ದ, ಯುವರಾಜನಾಗಿದ್ದು ದ್ರೌಪದಿಯ ಜೊತೆಗಿದ್ದು ದೇವೇಂದ್ರನಂತೆ ಅವನು ಮರೆದ. ಆಗ ಆ ದ್ರೌಪದಿಯ ಶರೀರದಲ್ಲಿ ಭಾರತೀ ದೇವಿ ಹೆಚ್ಚು ವ್ಯಕ್ತವಾಗಿ ಕಾಣ್ತಾ ಇದ್ಲು. ನಮಗೀಗಾಗಲೇ ಗೊತ್ತಿರುವಂತೆ ದ್ರೌಪದಿಯ ದೇಹದಲ್ಲಿ ಭಾರತಿ, ಪ್ರಾಣನ ಪತ್ನಿ ಭಾರತಿ, ಮತ್ತೆ ಯಮನ ಪತ್ನಿ ಶ್ಯಾಮಲ, ಇಂದ್ರನ ಪತ್ನಿ ಶಚಿ, ಅಶ್ವಿನಿ ದೇವತೆಗಳ ಪತ್ನಿಯಾದಂತಹ ಉಷಾ ಇವರೆಲ್ಲ ಇದ್ರು. ಆದರೆ ಈ ಯುದ್ಧದ ಬಳಿಕ ಏನು ಜೀವನ ದ್ರೌಪದಿದಿತ್ತು, ಆಗ ಭಾರತೀ ದೇವಿ ಹೆಚ್ಚು ವ್ಯಕ್ತವಾಗಿ ಇರ್ತಿದ್ದು. ಉಳಿದ ಸಂದರ್ಭದಲ್ಲಿ ಅವರೆಲ್ಲರ ಅಸ್ತಿತ್ವದಲ್ಲಿರ್ತಿತ್ತು, ಅವರೆಲ್ಲರೂ ಆ ದೇಹದ ಅಭಿಮಾನಿಗಳಾಗಿದ್ರು. ಆದರೆ ಯುದ್ಧದ ಬಳಿಕ ಇವಳೊಬ್ಬಳೇ ಹೆಚ್ಚು ವ್ಯಕ್ತವಾಗಿದ್ಲು. ಶುದ್ಧವಾದಂತಹ ಸನ್ನಿಧಾನ ಅವಳಲ್ಲಿತ್ತು. ಸುವ್ಯಕ್ತ ಸಾರಸ್ವತ ಶುದ್ಧ ಭಾವ ರರಾಜ ರಾಜಾವರಜೇನ ನಿತ್ಯಂ ಅನನ್ಯ ಯೋಗೇನ ಶಿಖೇವ ಬನ್ನೇಹೆ. ಬೆಂಕಿಯ ಜ್ವಾಲೆಯಂತೆ ಅವಳಿದ್ದಳು. ಅನನ್ಯ ಯೋಗೇನ ಅಂತ ಶಬ್ದ ಇದೆ. ಉಳಿದ ಯಾರೂ ಕೂಡ ಧರ್ಮರಾಜ ಮತ್ತೆ ಅರ್ಜುನ, ನಕುಲ, ಸಹದೇವ ಇತ್ಯಾದಿಗಳ ಯಾರ ಸಂಪರ್ಕವೂ ಅವಳಿಗಿರಲಿಲ್ಲ. ಇಲ್ಲಿ ದುರ್ಯೋಧನನ ಮನೆ ಅಂತ ಏನು ಬಂದಿದೆಯಲ್ಲ, ದುರ್ಯೋಧನನ ಮನೆಯಲ್ಲಿ ಇದ್ದ ಈ ಭೀಮಸೇನ ಅಂತ ಹೇಳಿ ಅದು ಶಾಂತಿ ಪರ್ವದಲ್ಲಿ ಒಂದು ಉಲ್ಲೇಖ ಕಂಡಿದೆ. ತಥೋ ದೌರ್ಯೋಧನಂ ಪ್ರಾಸಾದೈರುಪಶೋಭಿತಂ. ದುರ್ಯೋಧನನ ಮನೆಯಲ್ಲಿ ಭೀಮ ಇದ್ದ. ಶಾಂತಿ ಪರ್ವದಲ್ಲಿ 43ನೇ ಅಧ್ಯಾಯದಲ್ಲಿ 6ನೇ ಶ್ಲೋಕದಲ್ಲಿ ಅದು ಕಂಡು ಬರ್ತದೆ. ಅಣ್ಣ ಧರ್ಮರಾಜ ಅವನಿಗೆ ಧೃತರಾಷ್ಟ್ರನ ಸೂಚನೆಗನುಸಾರವಾಗಿ ದುರ್ಯೋಧನನ ಮನೆಯನ್ನೇ ಬಿಟ್ಟುಕೊಟ್ಟಿದ್ದ. ಪ್ರತಿಪೇದೆ ಮಹಾಬಾಹು ಮಂದಿರಂ ಮಘವಾನಿವ. ಇಂದ್ರನಂತೆ ಬದುಕಿದ ಅಂತ. ಯೌವರಾಜ್ಯೇನ ಕೌಂತೆಯ ಭೀಮಸೇನಂ ಅಯೋಜಯತ್. ಆ ಭೀಮಸೇನಿಗೆ ಯುವರಾಜ ಪದವಿಯಲ್ಲಿ ಪಟ್ಟಾಭಿಷೇಕ ಮಾಡಿದ್ದ ಅಂತ ಹಿಂದೆ ಶಾಂತಿ ಪರ್ವದಲ್ಲೇ ಬಂದಿತ್ತು. ಸುವ್ಯಕ್ತ ಸಾರಸ್ವತ ಶುದ್ಧ ಭಾವ ಅಂತ ಹೇಳಿದ್ದಾರೆ. ಸಾರಸ್ವತ ಅಂದ್ರೆ ಸರಸ್ವತಿ ದೇವಿ, ಸರಸ್ವತಿ ದೇವಿ ಅಂದ್ರೆ ಭಾರತಿ ಅಂತ ಅರ್ಥ. ಆ ಭಾರತೀ ದೇವಿಯ ಶುದ್ಧವಾದಂತಹ ಸನ್ನಿಧಾನ ಅವಳಲ್ಲಿತ್ತು ಅಂತ ಅದರ ತಾತ್ಪರ್ಯ. ಉಳಿದ ಈ ಪಾಂಡವರೆಲ್ಲರೂ ಕೂಡ ಅವಳನ್ನು ಬಿಟ್ಟುಕೊಟ್ಟಿದ್ರು, ಭೀಮನ ಹತ್ರನೇ ಅವಳನ್ನು ಇರ್ಲಿಕ್ಕೆ ಬಿಟ್ಟಿದ್ರು ಅಂತಿದೆಯಲ್ಲ, ಅದು ಹಿಂದೆ ಕೂಡ ತಾತ್ಪರ್ಯ ನಿರ್ಣಯದಲ್ಲಿ ಬಂದಿದೆ. ಪ್ರೀತ್ಯೈವ ವಿಜ್ಞಾನ ಯುಜ, ಈ ತಾತ್ಪರ್ಯ ನಿರ್ಣಯದಲ್ಲಿ ಹೀಗೆ ಹೇಳ್ತಾರೆ. ಬೇರೆ ಪಾಂಡವರು ಉಳಿದ 4 ಭೀಮನ ಜೊತೆಗೆ ಆ ದ್ರೌಪದಿಯನ್ನು ಇರ್ಲಿಕ್ಕೆ ಬಿಟ್ಟಿದ್ದು. ಯಾಕೆಂದ್ರೆ ದ್ರೌಪದಿ ಯಾರು, ಅವಳಲ್ಲಿರುವಂತಹ ವ್ಯಕ್ತಿತ್ವ ಏನು ಅಂತ ಅನ್ನೋದು ಅವರಿಗೆ ಸರಿಯಾಗಿ ಪರಿಚಯ ಇತ್ತು. ಅದರಿಂದ ಸ್ವಸಮ್ಮತಿಯಿಂದಲೇ ಅವರು ದ್ರೌಪದಿಯನ್ನ ಬಿಟ್ಟುಕೊಟ್ಟಿದ್ರು. ಈ ಭಾರತೀ ದೇವಿಗೆ ಅನಾದಿ ಕಾಲದಿಂದಲೂ ಅನಂತ ಕಾಲದವರೆಗೂ ಪ್ರಾಣನೇ ಪತಿ, ಅವನನ್ನೇ ಅವಳು ಹೊಂದಿದ್ದಳು ಅಂತ ಬಂದಿದೆ. ಭಗವಂತ ಶ್ರೀಹರಿ ಎಲ್ಲ ದೈತ್ಯರನ್ನು ಕೊಂದು ಶ್ರೀಭೂ ಎಂಬ ಲಕ್ಷ್ಮೀದೇವಿಯ ರೂಪದ ಜೊತೆಗೆ ವಿಹರಿಸುವಂತೆ ಇವನು ಕೂಡ ದ್ರೌಪದಿ ಮತ್ತು ಕಾಳಿ ಎಂಬ 2 ರೂಪಗಳು, ಭಾರತೀ ದೇವಿಗೆ 2 ರೂಪಗಳು,
ಅವುಗಳ ಜೊತೆಗೆ ಅವನು ವಿಹರಿಸಿದ ಅಂತ ಅದರ ಅರ್ಥ. ಹಿಂದೆ ತಾತ್ಪರ್ಯ ನಿರ್ಣಯದಲ್ಲಿ ಬಂದಿರುವಂತೆ ಈ ನಕುಲ ಸಹದೇವರಿಗೆ ಒಂದೆರಡು ಬೇರೆ ಬೇರೆ ಮದುವೆಗಳಾದವು. ಆ ಎರಡು ಬೇರೆ ಮದುವೆಗಳಾದ ಬಳಿಕ ಅವರು ದ್ರೌಪದಿಯನ್ನ ತಮ್ಮ ಅತ್ತಿಗೆ ಎಂಬ ದೃಷ್ಟಿಯಿಂದ ಕಾಣ್ತಾ ಇದ್ರು ಅಂತ ಉಲ್ಲೇಖ ಇದೆ. ಅಲ್ಲಿ ಅದು ಹಿಂದೆ ಬಂದಿತ್ತು. ಮತ್ತೆ ಈ ದ್ರೌಪದಿಗೆ ಕೌರವರ ಸಭೆಯಲ್ಲಿ ಆದ ಅವಮಾನದ ಬಳಿಕ ತನ್ನಿಂದ ಇಂಥೆಲ್ಲ ಅವಮಾನ ಆಯಿತು, ನೋವಾಯಿತು ಎಂಬ ದೃಷ್ಟಿಯಿಂದ ಆ ಧರ್ಮರಾಜನು ಕೂಡ ದ್ರೌಪದಿಯಿಂದ ದೂರ ಇದ್ದ ಅಂತ ವನಪರ್ವದ ಆರಂಭದ ಭಾಗದಲ್ಲಿ ತಾತ್ಪರ್ಯ ನಿರ್ಣಯದಲ್ಲಿ ಬಂದಿದೆ, ಮಹಾಭಾರತದಲ್ಲಿ ಬಂದಿಲ್ಲ. ಹಾಗಾಗಿ ನಕುಲ ಸಹದೇವರು ಮತ್ತು ಧರ್ಮರಾಜ ಮೊದಲೇ ಆ ದ್ರೌಪದಿಯನ್ನ ಬಿಟ್ಟುಬಿಟ್ಟಿದ್ರು. ಈಗ ಅರ್ಜುನನು ಕೂಡ ಬಿಟ್ಟ ಅಂತ ಅದರ ತಾತ್ಪರ್ಯವನ್ನು ತಿಳ್ಕೊಳ್ಬೇಕು. ಈ ಭಾರತೀ ದೇವಿಯೇ ದ್ರೌಪದಿ ಎಂಬ ಒಂದು ರೂಪದಿಂದ ಜನಿಸಿದ್ಲು. ಆದರೆ ಆ ದ್ರೌಪದಿ ರೂಪದಲ್ಲಿ ಉಳಿದ ದೇವತಾ ಸ್ತ್ರೀಯರ ಅಂಶವೂ ಕೂಡ ಇತ್ತು. ಅದನ್ನು ನಾವು ಹಿಂದೆ ನೋಡಿದ್ದೇವೆ. ಆದರೆ ಈ ಸಂದರ್ಭದಲ್ಲಿ ಭಾರತೀ ದೇವಿಯ ಅಲ್ಲಿ ಹೆಚ್ಚು ವ್ಯಕ್ತಳಾಗಿದ್ಲು. ಮತ್ತೆ ಭಾರತೀ ದೇವಿಯ ಕೇವಲ ಭಾರತೀ ದೇವಿಯ ಅಂಶದಿಂದ ಜಾತವಾದಂತಹ ಮತ್ತೊಂದು ರೂಪ ಕಾಳಿ ಅಂತ ರೂಪ. ಅದು ಕಾಶಿರಾಜನ ಮಗಳವಳು, ಕಾಶಿಜ ಅಂತಾನೆ ಅವಳನ್ನು ಕರೀತಾರೆ. ಅವಳು ಕೂಡ ಈಗ ಕೃಷ್ಣನ ಜೊತೆಗೆ, ಈ ಭೀಮಸೇನನ ಜೊತೆಗಿದ್ರು. ಹೀಗೆ ಇವೆರಡು ದ್ರೌಪದಿ ಮತ್ತು ಕಾಳಿ ಎಂಬ ರೂಪಗಳು ಭಾರತೀ ದೇವಿಯದೇ ರೂಪಗಳು. ಇದಲ್ಲದೆ ದೇವಿ ಅಂತ ಮತ್ತೊಬ್ಬಳು ಪತ್ನಿಯು ಕೂಡ ಇದ್ದಳು ಭೀಮಸೇನನಿಗೆ. ಅವಳು ವಸುದೇವನ ಪತ್ನಿ, ವಸುದೇವ ಮತ್ತು ರೋಹಿಣಿಯ ಮಗಳು. ಅವಳಿಗೆ ದೇವಿ ಅಂತ ಹೆಸರು. ಅವಳು ಈ ಹುಣ್ಣಿಮೆಯ ಅಭಿಮಾನಿನಿ ದೇವತಾ. ಮೂಲತಃ ಅವಳು ವಾಯುವಿನ ಪತ್ನಿಯೇ ಆದವಳು. ಈಗಲೂ ಕೂಡ ಭೀಮನ ಪತ್ನಿಯೇ ಆಗಿದ್ದಳು. ಮೂಲ ರೂಪದಲ್ಲಿಯೂ ಕೂಡ ಅವನ ಪತ್ನಿ ಅಂತ ಅದನ್ನು ಹೇಳ್ತಾರೆ. ಇವಳು ಬಲರಾಮನ ಸಹೋದರಿ, ಬಲಭದ್ರಾನುಜ. ಅವಳು ಕೂಡ ಮೂಲ ರೂಪದಲ್ಲೇ ಪತ್ನಿ ಅಂತ ನೋಡಿದ್ವಿ. ಈಗ ಈ ಭೀಮಸೇನನ ಪತ್ನಿಯಾಗಿ ಅವಳು ಕೂಡ ಇದ್ಲು. ಹೀಗೆ ಈ ದೇವಿ, ಕಾಳಿ, ದ್ರೌಪದಿ ಇವರಲ್ಲದೆ ಇನ್ನು 20 ಜನ ಬೇರೆ ಪತ್ನಿಯರು ಕೂಡ ಅವನಿಗಿದ್ರು ಅಂತ ಕೇಳಿ ಬರ್ತದೆ. ಅನ್ಯಾಶ್ಚಾಸು ವಾಸುದೇವ್ಯ ದಿಶೋಯಾ ಅಪಶ್ಚ ಪೂರ್ವಂ 20 ಅಗ್ರರೂಪಾಃ ತಾಭಿರ್ಯುತೋ ದೈವತೈರಪ್ಯಲೋ ಅಲಭ್ಯಾನ್ ಅಭುಂಕ್ತ ಭೋಗಾನ್ ವಿಬುಧಾನುಗಾರ್ಚಿತಃ. ಈ ವಸುದೇವನ 20 ಜನ ಮಕ್ಕಳು. ಹಿಂದೆ ಅವರೆಲ್ಲ ದಿಗಭಿಮಾನಿನಿಯರು, ದಿಕ್ಕುಗಳಿಗೆ ಅಭಿಮಾನಿ ದೇವತೆಗಳು, ಜಲಾಭಿಮಾನಿ ದೇವತೆಗಳು ಕೂಡ. ಪ್ರಾಯ ನದಿ ಅಭಿಮಾನಿ ದೇವತೆಗಳಾಗಿದ್ದಿರಬಹುದು ಅವರು ಅಂತ ಕೆಲವು ಕಡೆ ಊಹೆ ಮಾಡ್ತಾರೆ. ನದಿ ವಿಶೇಷ ದೇವತಾಹವಾ ಅಂತ. ಅವರು ಕೂಡ ಭೀಮಸೇನನ ಪತ್ನಿಯರಾಗಿದ್ದರು. ಅವರೆಲ್ಲರ ಜೊತೆಗೂಡಿ ಅವನು ರಾಜವೈಭವದಿಂದ ಮೆರೆದ ಅಂತ ವರ್ಣಿಸ್ತಾರೆ. ಇಲ್ಲಿ ಈ ಶ್ಲೋಕದ ಬಗ್ಗೆ ಭಾವಪ್ರಕಾಶಿಕದಲ್ಲಿ ಒಂದು ವರ್ಣನೆ ಕಾಣಿಸ್ತದೆ, ಒಂದು ಸ್ಪಷ್ಟನೆ ಕಾಣಿಸ್ತದೆ. ಅದ್ರ ಬಗ್ಗೆ ಹೇಳಿ ಅದರ ವಿಮರ್ಶೆ ಮುಂದೆ ಹೇಳ್ತೇನೆ. ಈ ಭೀಮ ಕಾಳಿ ಮತ್ತು ದ್ರೌಪದಿಯರ ಜೊತೆಗೆ ಮಾತ್ರ ವಿಹರಿಸ್ತಾ ಇದ್ದ. ಬೇರೆ ಹೆಂಡಂದ್ರು ಕೇವಲ ಆತನ ಪರಿಚಾರಕೀಯರಾಗಿದ್ರು. ಅವರ ಒಡಗೂಡಿ ಅವನು ವಾಸ ಮಾಡ್ತಿದ್ದ ಅಂತಾದಾಗ ಭೀಮಸೇನನ ಮತ್ತೆ ಅವನ ಪ್ರಧಾನ ಪತ್ನಿಯರಾದಂತಹ ದ್ರೌಪದಿ ಮತ್ತು ಕಾಳಿಯರ ಸೇವೆಯನ್ನ ಈ ಉಳಿದವರು ಮಾಡ್ತಾ ಇದ್ರು ಅಂತ ವರ್ಣನೆ ಇದೆ. ಈ ಹಿಂದಿನ ಒಂದು ಶ್ಲೋಕದಲ್ಲಿ ಧರ್ಮರಾಜ ವನಿತಾ ಭೋಗದಿಂದ ನಿವೃತ್ತನಾಗಿದ್ದ, ಸ್ತ್ರೀ ಭೋಗದಿಂದ ನಿವೃತ್ತ ಆಗಿದ್ದ ಅಂತ ಬಂತು. ಆದರೆ ಭೀಮಸೇನ ಅಂತ ಯಾವುದೇ ಭೋಗದಿಂದ ನಿವೃತ್ತನಾಗಿರ್ಲಿಲ್ಲ. ಅವನು ರಾಜನಂತೆ, ಯುವರಾಜನಂತೆ ಅವನು ಪಟ್ಟಾಭಿಷಿಕ್ತನಾಗಿದ್ರು. ರಾಜನಂತೆ ಮಹಾವೈಭವದಿಂದ ಮೆರೆದ. ಆಗ ಅವನು ವಿಹರಿಸ್ತಾ ಇದ್ದದ್ದು ಕಾಳಿ ಮತ್ತು ದ್ರೌಪದಿಯರ ಜೊತೆಗೆ ಮಾತ್ರ. ಉಳಿದ ಆ ದೇವಿ ಮತ್ತು ಇನ್ನು 20 ಜನ ಪತ್ನಿಯರೇನಿದ್ರು ಅವರೆಲ್ಲ ಅವರ ಸೇವೆಗಾಗಿ ಮಾತ್ರ ಇದ್ರು ಅಂತ ವಾದರಾಡಿ ಸ್ವಾಮಿಗಳ ಲಕ್ಷಾಲಂಕಾರದಲ್ಲಿ ಕಾಣಿಸ್ತದೆ. ವಾಸ್ತವಿಕವಾಗಿ ಆ ಶ್ಲೋಕವನ್ನು ನೋಡಿದರೆ ತಾಭಿರ್ ಯುತಃ ಅಂತನ್ನುವುದಕ್ಕೆ ಕೂಡಿದವನಾಗಿ,
ತಾಭಿರ್ಯುತ ಅಂತ ಅನ್ನೋದನ್ನ ತಾಭಿಹಿ ಅಂತ ಬಹುವಚನ ಇದೆ, ತಯಾ ತಾಭ್ಯಾಂ ತಾಭಿಹಿ ಅಂತ. ಆ ತಾಭಿಹಿ ಅನ್ನೋ ಶಬ್ದವನ್ನು ನಾವು ಯಾವುದಕ್ಕೆ ಅನ್ವಯಿಸ್ಕೊಳ್ಬೇಕು, ಇದನ್ನ ಸ್ವಲ್ಪ ವಿಚಾರ ಮಾಡಬೇಕು. ಒಟ್ಟಾರೆ ಮಹಾಭಾರತದ ವ್ಯಾಖ್ಯಾನವಾದಂತಹ ಲಕ್ಷಾಲಂಕಾರ, ತಾತ್ಪರ್ಯ ನಿರ್ಣಯದ ವ್ಯಾಖ್ಯಾನವಾದಂತಹ ಈ ಭಾವಪ್ರಕಾಶಿಕ, ಇವೆಲ್ಲ ತಮ್ಮ ವಿಶ್ವಾಸಾರ್ಹತೆ ಕಳ್ಕೊಂಡು ಬಹಳ ದಿವಸ ಆಗಿದೆ ನನ್ನ ದೃಷ್ಟಿಯಲ್ಲಿ, ಉಳಿದವ್ರಿಗೆ ಗೊತ್ತಿಲ್ಲ. ಹಾಗಿರುವಾಗ ಇಲ್ಲಿ ತಾಭಿಹಿ ಅಂತ ಬಹುವಚನ ಇದೆಯಲ್ಲ, ಈ ತಾಭಿಹಿ ಅನ್ನೋ ಬಹುವಚನವನ್ನ ಈ 12ನೇ ಶ್ಲೋಕದಲ್ಲಿ ಹೇಳಲ್ಪಟ್ಟಂತಹ ಆ 20 ಜನ ಪತ್ನಿಯರೇನಿದ್ದಾರಲ್ಲ ಅವರಿಗೆ ಮಾತ್ರ ಅನ್ವಿತ ಮಾಡ್ಕೊಳ್ಬೇಕು, ಅಥವಾ 11ನೇ ಶ್ಲೋಕದಲ್ಲಿ ಹೇಳಲ್ಪಟ್ಟಂತಹ ಆ ಹುಣ್ಣಿಮೆಯ ದೇವತೆಯ ಅಂಶ ಸಂಭೂತರಾದಂತಹ ದೇವಿ ಅನ್ನೋ ಪತ್ನಿ, ಆ ದೇವಿ ಅನ್ನೋ ಪತ್ನಿ ಪ್ಲಸ್ ಈ 12ನೇ ಶ್ಲೋಕದಲ್ಲಿ ಹೇಳಲ್ಪಟ್ಟಂತಹ 20 ಜನ ಪತ್ನಿಯರು, ಹೀಗೆ 21 ಜನ ಪತ್ನಿಯರು ಕೇವಲ ಆ ಭೀಮಸೇನಿಗೆ ಮತ್ತು ಅವನ ಪ್ರಧಾನ ಪತ್ನಿಯರಾದಂತಹ ದ್ರೌಪದಿ ಮತ್ತು ಕಾಳಿ ಅನ್ನೋರಿಗೆ ಸೇವಕರಾಗಿದ್ರು ಅಂತ ಏನು ವರ್ಣನೆ ಮಾಡ್ತಾರಲ್ಲ, ಹಾಗೆ ವರ್ಣನೆ ಮಾಡಲಿಕ್ಕೆ ಆಧಾರ ಏನಿದೆ? ತಾಭಿಹಿ ಅನ್ನೋ ಶಬ್ದದಿಂದಲೇ ಕೇವಲ 20 ಇಟ್ಕೋಬೇಕು 21 ಇಟ್ಕೋಬೇಕು ಅಂತ ಅನ್ನೋದೇ ತೀರ್ಮಾನ ಆಗೋದಿಲ್ಲ. ತಾಭಿಹಿ ಅನ್ನೋದು ಬಹುವಚನ. ಆ ತಾಭಿಹಿ ಅನ್ನೋ ಶಬ್ದದಿಂದ 12ನೇ ಶ್ಲೋಕದಲ್ಲಿ ಹೇಳಲ್ಪಟ್ಟ 20 ಜನ ಮತ್ತೆ 11ನೇ ಶ್ಲೋಕದಲ್ಲಿ ಹೇಳಲ್ಪಟ್ಟಂತಹ ಒಬ್ಬಳು ಅವಳನ್ನು ಇಟ್ಕೊಳ್ಳುವುದಾದ್ರೆ 10ನೇ ಶ್ಲೋಕದಲ್ಲಿ ಹೇಳಲ್ಪಟ್ಟಂತಹ ದ್ರೌಪದಿ ಮತ್ತು ಕಾಳಿ ಅವರನ್ನು ಕೂಡ ಇಟ್ಕೊಳ್ಬಹುದಲ್ಲ. ಒಟ್ಟಾರೆ 23 ಜನ ಪತ್ನಿಯರ ಜೊತೆಗೆ ಅವನು ವಿಹರಿಸುವುದು ಅವನು ಕ್ಷತ್ರಿಯನೇ ಆದ್ರಿಂದ, ಗೃಹಸ್ಥನೇ ಆದ್ರಿಂದ, ಮತ್ತೆ ಧರ್ಮರಾಜನಂತಾಗಲಿ ಉಳಿದವರಂತಾಗಲಿ ಆತ ಈ ಬಂಧು ಹತ್ಯೆಯಿಂದ ದುಃಖಿತನಾಗಿ ಸಂಕಟಗ್ರಸ್ತನಾಗಿರಲಿಲ್ಲ. ಈ ಯುದ್ಧವನ್ನು ಕೂಡ ಅವನು ಭಗವಂತನ ಪೂಜೆ ಅಂತ ಮಾಡಿದ್ರಿಂದ ಅವನಿಗೆ ಇದ್ರ ಬಗ್ಗೆ ನಿರಾಶೆಯೇನೂ ಇರಲಿಲ್ಲ. ಗೃಹಸ್ಥನಾಗಿದ್ದರಿಂದ, ರಾಜನಾಗಿದ್ದರಿಂದ ಯಾವ ಥರದ ಭೋಗಗಳನ್ನ ಅನುಭವಿಸಬೇಕೋ ಆ ಭೋಗಗಳನ್ನ ಅನುಭವಿಸ್ತಾ ಇದ್ದ ಅಷ್ಟೇ. ಅದರಲ್ಲೂ ನಿರ್ಲಿಪ್ತನಾಗಿದ್ದು ಅನುಭವಿಸ್ತಾ ಇದ್ದ ಅಂತ ನಾವು ತಿಳ್ಕೊಳ್ಬಹುದು. ಭೀಮನ ವ್ಯಕ್ತಿತ್ವವನ್ನು ಗಮನಿಸಿದರೆ ಅವನು ಕೇವಲ ದ್ರೌಪದಿ ಮತ್ತು ಕಾಳಿಯವರ ಜೊತೆಗೆ ಮಾತ್ರ ವ್ಯವಹರಿಸ್ತಾ ಇದ್ದ. ಉಳಿದ ಆ ದೇವಿ ಮತ್ತು 20 ಜನ ಪತ್ನಿಯರನ್ನ ಕೇವಲ ಪರಿಚಾರಿಕೆಯರಂತೆ ಅವನು ಇಟ್ಟಿದ್ದ ಅಂತ ನಾವು ಭಾವಿಸಲಿಕ್ಕೇನು ಕಾರಣ ಇಲ್ಲ. ಉದಾತ್ತವಾದ ವ್ಯಕ್ತಿತ್ವ, ದೈಹಿಕವಾಗಿ ಎಷ್ಟು ಸಮರ್ಥನೋ ಮಾನಸಿಕವಾಗಿಯೂ ಅಷ್ಟೇ ಸಮರ್ಥ. ಎಲ್ಲಾ ಪತ್ನಿಯರನ್ನು ಒಂದೇ ದೃಷ್ಟಿಯಿಂದ ನೋಡಿಕೊಳ್ಳುವಂತಹ ಸ್ವಭಾವವೂ ಅವನದಿತ್ತು. ಯಾರಿಗೂ ಹಾಗೆ ತಾರತಮ್ಯ ಮಾಡತಕ್ಕಂಥದ್ದು ಅವನ ಸ್ವಭಾವದಲ್ಲಿ ಇತ್ತು ಅಂತ ನನಗೆ ಅನಿಸೋದಿಲ್ಲ. ಆದ್ರಿಂದ ಈ ಭೀಮ ಕಾಳಿ ಮತ್ತು ದ್ರೌಪದಿ ಜೊತೆಗೆ ಮಾತ್ರ ವ್ಯವಹರಿಸುತ್ತಿದ್ದ. ರಮಣಂತೂ ದ್ರೌಪದ್ಯೈವ ತಾಶ್ಚ ಭೀಮ ಪರಿಚರ್ಯಾಮೇವ ಕೃತ್ವಾ ತಿಷ್ಠಂತಿ ಇತಿ ಸೂಚಿತಂ. ಇಲ್ಲಿಯೂ ವಾದಿರಾಜ ಸ್ವಾಮಿಗಳ ವ್ಯಾಖ್ಯಾನದಲ್ಲಿ ಏನು ಶಬ್ದ ಇದೆ? ರಮಣಂತೂ ದ್ರೌಪದ್ಯಾ ಏವ, ದ್ರೌಪದಿಯ ಜೊತೆಗೆ ಮಾತ್ರ ವಿಹಾರ ಅಂತಿದೆ. ದ್ರೌಪದ್ಯಾ ಏವ ಅಂತ ಏಕವಚನ ಇದೆ. ಅದನ್ನು ಅನುವಾದ ಮಾಡುವವರು ದ್ರೌಪದಿ ಮತ್ತು ಕಾಳಿ ಅಂತ ಕಾಳಿಯನ್ನು ಸೇರಿಸ್ಕೊಂಡಿದ್ದಾರೆ. ಕಾಳಿಯನ್ನು ಸೇರಿಸ್ಕೊಂಡು ಅನುವಾದ ಮಾಡುವವರಿಗೆ ಏನು ಉದ್ದೇಶ ಅಂದ್ರೆ, ದ್ರೌಪದಿಯು ಭಾರತೀಯ ಅಂಶ ಸಂಭೂತಳು, ಕಾಳಿಯು ದ್ರೌಪದಿಯ ಭಾರತೀಯ ಅಂಶ ಸಂಭೂತಳು. ಆದ್ರಿಂದ ವಾದಿರಾಜ ಸ್ವಾಮಿಗಳ ವ್ಯಾಖ್ಯಾನದಲ್ಲಿ ದ್ರೌಪದ್ಯಾ ಅಂತ ಏಕವಚನ ಇದ್ರೂ ಕೂಡ ಅನುವಾದ ಮಾಡೋರಿಗೆ ಸಮಾಧಾನ ಆದಂತೆ ಕಾಣಿಸೋದಿಲ್ಲ. ಅದನ್ನು ಕಾಳಿಯನ್ನು ಸೇರಿಸ್ಕೊಂಡಿದ್ದಾರೆ ಅವರು. ಹಾಗೆಲ್ಲ ನಾವು ನಮ್ಮ ಸಮಾಧಾನಕ್ಕೆ ತಕ್ಕಂತೆ ಅದನ್ನು ವ್ಯಾಖ್ಯಾನ ಮಾಡುವುದಾದ್ರೆ ಕಾಳಿಯನ್ನು ಸೇರಿಸ್ಕೊಳ್ಬಹುದು, ಮುಂದೆ ದೇವಿಯನ್ನು ಸೇರಿಸ್ಕೊಳ್ಬಹುದು, 20 ಜನ ಪತ್ನಿಯರನ್ನು ಸೇರಿಸ್ಕೊಳ್ಬಹುದು. ಮೂಲತಃ ರಮಣಂತೂ ದ್ರೌಪದ್ಯೇವ ಅಂತ ಭಾವಪ್ರಕಾಶಿಕ ಹೇಳುವುದಕ್ಕೆ ಯಾವ ಆಧಾರವೂ ಕಾಣಿಸೋದಿಲ್ಲ. ಮಹಾಭಾರತದ ಆಧಾರವೂ ಕಾಣಿಸೋದಿಲ್ಲ, ಈ ತಾತ್ಪರ್ಯ ನಿರ್ಣಯದ ಈ ಆಧಾರಗಳು ಕಾಣಿಸೋದಿಲ್ಲ. ವಿಶೇಷತಃ ಈ ಲಕ್ಷಾಲಂಕಾರ ಮತ್ತು ಭಾವಪ್ರಕಾಶಿಕಗಳು ಮಹಾಭಾರತದ ಆ ವ್ಯಾಸರ ಮತ್ತು ಮಧ್ವಾಚಾರ್ಯರ ಅಭಿಪ್ರಾಯವನ್ನ ವ್ಯಾಖ್ಯಾನ ಮಾಡುವುದರಲ್ಲಿ ಅನೇಕ ಬಾರಿ ಪೂರ್ಣ ಸಾಫಲ್ಯವನ್ನು ಹೊಂದಿವೆ ಅಂತ ನನಗೆ ಅನಿಸಿಲ್ಲ. ಹಿಂದೆ ಅದನ್ನು ಅನೇಕ ಕಡೆ ನಾನು ವಿಮರ್ಶೆ ಮಾಡಿದ್ದೇನೆ. ವಾದಿರಾಜ ಸ್ವಾಮಿಗಳು ಇದನ್ನ ರಚನೆ ಮಾಡಿದ್ರೋ ಬಿಟ್ರೋ, ಇದು ಯಾರು ರಚನೆ ಮಾಡಿದ್ದು ಅದೆಲ್ಲ ನಮ್ಗೆ ಪ್ರಸ್ತುತ ಅಲ್ಲ. ಮುದ್ರಿತವಾಗಿರುವಂತಹ ಲಕ್ಷಾಲಂಕಾರ, ಮುದ್ರಿತವಾಗಿರುವಂತಹ ಭಾವಪ್ರಕಾಶಿಕದಲ್ಲಿ ಏನು ಅಭಿಪ್ರಾಯ ಇದೆ, ಅದು ಸರಿಯೋ ತಪ್ಪೋ ಅಂತ ವಿಮರ್ಶೆ ಮಾಡುವುದು ಮಾತ್ರ ನಮ್ಮ ಕೆಲಸ. ವಾದಿರಾಜ ಸ್ವಾಮಿಗಳ ಯುಕ್ತಿ ಮಲ್ಲಿಕಾದಲ್ಲಿ ಯಾವ ಒಂದು ಗ್ರಂಥದ ಸೌಂದರ್ಯ ಇದೆ, ಯಾವ ಒಂದು ಬಿಗು ಇದೆ, ಅಂಥದ್ದು ಈ ಲಕ್ಷಾಲಂಕಾರದಲ್ಲಾಗಲಿ ಭಾವಪ್ರಕಾಶಕದಲ್ಲಿ ಕಾಣ್ತಿಲ್ಲ. ಅದರಿಂದ ಇವುಗಳನ್ನು ಇಂತಹ ಅಂಶಗಳು ಬಂದಾಗ ಇದನ್ನ ಯಾವುದೇ ಸಂಶಯ ಇಲ್ಲದೆ ರಿಜೆಕ್ಟ್ ಮಾಡುವುದು ಒಳ್ಳೆಯದು. ಈ 23 ಜನ ಪತ್ನಿಯರ ಜೊತೆಗೂ ಕೂಡ ಆತ ರಾಜವೈಭವದಿಂದ ಬೆರೆದ ಅಂತ ಅರ್ಥ ಮಾಡುವುದೇ ಯೋಗ್ಯ ನನ್ನ ದೃಷ್ಟಿಯಲ್ಲಿ. ಅದನ್ನು ಹೇಗೆ ವ್ಯಾಖ್ಯಾನ ಮಾಡಿಕೊಳ್ಬೇಕು, ಅದನ್ನ ಅರ್ಥ ಹೇಗೆ ಮಾಡಿಕೊಳ್ಬೇಕು ಅನ್ನೋದು ನಿಮಗೆ ಬಿಟ್ಟದ್ದೇನು.
ಮತ್ತೆ ರಾಜ್ಯಭಾರ ಹೇಗೆ ಮಾಡ್ತಿದ್ದ, ಮಹಾದೈವ ಭಕ್ತರಾದಂಥ, ಪರಸ್ಪರ ಸೌಹಾರ್ದ ಇರುವಂಥ, ತನಗೆ ವಿಶ್ವಾಸಪಾತ್ರರಾದಂಥ 5 ಜನ ಬ್ರಾಹ್ಮಣರನ್ನ, ಪ್ರತಿಯೊಂದು ಗ್ರಾಮದಲ್ಲಿ 5 ಜನರನ್ನ ಅವರಿಗೆ ಸಂಬಳ ಕೊಟ್ಟು ಇಟ್ಟಿದ್ದ. ಅವರಿಂದ ಈ ಎಲ್ಲಾ ಥರದ ಧರ್ಮಗಳನ್ನು ಕೂಡ ಸವೇತನಾನ್ ಗ್ರಾಮ ಮನುಸ್ವಕೀಯಾನ್ ರರಕ್ಷ ಧರ್ಮಾನ್ ಅಖಿಲಾನ್, ಎಲ್ಲಾ ಥರದ ಧರ್ಮಗಳನ್ನು ಕೂಡ ಅವರು ಜನರಿಗೆ ಬೋಧನೆ ಮಾಡಬೇಕು, ವಿದ್ವಾಂಸರಾಗಿ ಅವ್ರ ಕರ್ತವ್ಯ ಅದಿದ್ದಿರಬೇಕು ಅನ್ನುವಂತೆ ಮಾಡಿದ. ಒಂದು ರೀತಿಯಾದಂತಹ ಮಠಗಳನ್ನ, ಶಾಲೆಗಳನ್ನ ಭೀಮಸೇನ ಮಾಡಿದ್ದ ಅಂತ ಅದರ ತಾತ್ಪರ್ಯ. ಇದನ್ನ ಹಿಂದೆ ಕೂಡ ನೋಡಿದ್ದೇವೆ. ಬ್ರಾಹ್ಮಣರಾದವರು, ವಿದ್ವಾಂಸರಾದವರು ವೇತನ ತೆಗೆದುಕೊಂಡು ಕೆಲಸ ಮಾಡುವುದು, ಸಂಬಳ ತಗೊಂಡು ಒಂದು ನಿರ್ದಿಷ್ಟವಾದ ವ್ಯಕ್ತಿಯ ಅಡಿಯಾಳಾಗಿ ಕೆಲಸ ಮಾಡುವುದು ತಪ್ಪು. ಆದರೆ ಭೀಮಸೇನಂತ ಮಹಾತ್ಮ, ಅಥವಾ ಅವನಷ್ಟಲ್ಲದೆ ಹೋದರೂ ಒಂದು ದೃಷ್ಟಿಯಿಂದ ಸಮಾಜದ ಸ್ವಾಸ್ಥ್ಯಕ್ಕಾಗಿ ಧರ್ಮವನ್ನ, ತತ್ವವನ್ನ ಉಪದೇಶ ಮಾಡಬೇಕು, ತಾವು ಮಾಡಬೇಕು ಅಂತ ಬಯಸುವಂತಹ ಒಬ್ಬ ಸಮಾಜದ ಮುಖಂಡ. ಮತ್ತೆ ಆ ಮುಖಂಡ ಸ್ಥಾಪನೆ ಮಾಡಿದಂತಹ ಯಾವುದೇ ಸಂಸ್ಥೆಗಳು ಅಂಥದ್ರಲ್ಲಿ ಹೀಗೆ ವೇತನ ತೆಗೆದುಕೊಂಡು ಕೆಲಸ ಮಾಡುವುದು ತಪ್ಪೇನೂ ಅಲ್ಲ ಅಂತ ಒಂದು ಅಭಿಪ್ರಾಯ. ಇದನ್ನ ನಾವು ಈ ಶ್ಲೋಕಗಳನ್ನೆಲ್ಲ ನೋಡಿದಾಗ ಗೊತ್ತಾಗ್ತದೆ. ಅಷ್ಟಾದರೂ ಭೀಮಸೇನ ಆ ವೇತನ ಕೊಟ್ಟು ಆ ಬ್ರಾಹ್ಮಣರ ಮೂಲಕ ಧರ್ಮೋಪದೇಶ ಮಾಡಿಸಿದ್ದು ಸರಿ. ಉಳಿದ ಕಡೆ ವೇತನ ತೆಗೆದುಕೊಂಡು ಬೇರೆ ಯಾರಾದರೂ ಧಾರ್ಮಿಕ ಮುಖಂಡರ, ಅವರು ಎಷ್ಟೇ ದೊಡ್ಡವರಾಗಿರ್ಬೋದು, ಅಂಥವರ ಅಡಿಯಾಳಾಗಿ ಕೆಲಸ ಮಾಡುವುದು ತಪ್ಪು ಅಂತ ಇನ್ನು ಕೆಲವರು ಹೇಳಬಹುದು. ಶಾಸ್ತ್ರಕ್ಕನುಸಾರವಾಗಿ ಅವರವರ ಧೋರಣೆಗೆ ಸಂಬಂಧಪಟ್ಟಂತಹ ವ್ಯಾಖ್ಯಾನ ಅದು. ಅಂತೂ ಹೀಗೆ ಭೀಮಸೇನ ಮಾಡಲಿಕ್ಕೆ ಏನು ಕಾರಣ, ಕಲಿಯುಗ ಬಂದಿತ್ತು ಅನ್ನೋದನ್ನು ಗಮನಿಸಬೇಕು ನಾವು. ಕಲಿಯುಗಕ್ಕಿಂತ ಮುಂಚೆ ದ್ವಾಪರ ಯುಗದಲ್ಲಿ, ತ್ರೇತಾಯುಗದಲ್ಲಿ, ಕೃತಯುಗದಲ್ಲಿ ಎಲ್ಲರೂ ಕೂಡ ತಮ್ಮ ತಮ್ಮ ಧರ್ಮದಲ್ಲಿ ತಾವೇ ನಡ್ಕೊಳ್ತಾ ಇದ್ರು. ಯಾವುದೇ ವೇತನ ಸಿಗದೆ ಹೋದರೂ ಕೂಡ ಧರ್ಮೋಪದೇಶ ಮಾಡುವುದು ನಮ್ಮ ಕರ್ತವ್ಯ ಅಂತ ತಿಳ್ಕೊಂಡು ಬೋಧನೆ ಮಾಡುವಂತಹ ವಿದ್ವಾಂಸರು, ಬ್ರಾಹ್ಮಣರು ಸಮಾಜದಲ್ಲಿದ್ದರು. ಅವರಿಗೆ ಸಮಾಜದಿಂದ ಏನು ಸಿಗಬೇಕೋ ಅದು ಸಿಕ್ತಿತ್ತು. ಸಿಗದೇ ಇದ್ರೂ ಮಾಡ್ತಿದ್ರು, ಸಿಕ್ಕರೂ ಮಾಡ್ತಿದ್ರು. ಇದನ್ನೆಲ್ಲ ಹಿಂದೆ ಅನೇಕ ಕಡೆ ನಾವು ನೋಡಿದ್ದೇವೆ. ಆದರೆ ಕಲಿಯುಗ ಪ್ರಾಪ್ತ ಆಗಿರುವುದರಿಂದ ಯಾರು ಧರ್ಮೋಪದೇಶ ಮಾಡಬೇಕಾಗಿದೆ, ತತ್ವೋಪದೇಶ ಮಾಡಬೇಕಾಗಿದೆ, ಶಾಸ್ತ್ರೋಪದೇಶ ಮಾಡಬೇಕಾಗಿದೆ, ಅವರಿಗೆ ಸಮಾಜದಿಂದ ಸರಿಯಾಗಿ ಸಿಗದೆ ಹೋದರೆ ಅವರು ಆ ಕೆಲಸದಲ್ಲಿ ತೊಡಗಲಿಕ್ಕೆ ಹಿಂಜರಿತಾರೆ. ಆ ಅಧ್ಯಯನವನ್ನು ಮಾಡುವುದನ್ನೇ ತಾವು ಮೊದಲು ಪರಿತ್ಯಾಗ ಮಾಡ್ತಾರೆ. ಮುಂದೆ ಅದನ್ನೊಂದು ವೃತ್ತಿಯನ್ನಾಗಿ ಇಟ್ಟುಕೊಂಡು ಅದಕ್ಕೊಂದು ಬದ್ಧತೆಯನ್ನು ತೋರಿಸುವುದಕ್ಕೂ ಕೂಡ ಅವರು ಹಿಂಜರಿತಾರೆ. ಹೀಗೆಲ್ಲ ಸಮಸ್ಯೆಗಳಿರೋದ್ರಿಂದ ಆ ಸಮಸ್ಯೆ ಬೇಡ. ಅವರು ಹಿಂಜರಿದ್ರೆ ಸಮಾಜಕ್ಕೆ ಬೋಧನೆ ಮಾಡುವವರು ಯಾರು? ಸಮಾಜದ ಧರ್ಮ ಭ್ರಷ್ಟ ಆದೀತು, ಮುಂದೆ ಕಲಿಯುಗದಲ್ಲಿ ಹೀಗೆ ಆದೀತು ಅಂತ ಭೀಮಸೇನ ಅದನ್ನ ಒಂದು ಮುಂಧೋರಣೆಯಿಂದ ಮಾಡಿದ್ದಿರಬೇಕು. ಅದನ್ನ ಒಂದು ಮೇಲ್ಪಂಕ್ತಿಯಾಗಿ ತೋರಿಸಿಕೊಟ್ಟ ಅಂತ ನಾವು ತಿಳ್ಕೊಳ್ಬಹುದು. ಹಾಗೆ ಸಮಾಜದ ಉಳಿದ ಮುಖಂಡರು ಕೂಡ ಅಂಥದೊಂದು ಪ್ರಯತ್ನವನ್ನು ಮಾಡಬೇಕು. ಧಾರ್ಮಿಕ ಮುಖಂಡರಾದವರು, ಸನ್ಯಾಸಿಗಳು, ಪೀಠಾಧಿಪತಿಗಳು, ಉಳಿದವರು ಕೂಡ ಗೃಹಸ್ಥರೇ ಆದ್ರೂ ಅಂಥ ಧಾರ್ಮಿಕ ಸಂಸ್ಥೆಗಳನ್ನ ಮಾಡಿ ಅದರಿಂದ ಆ ಸಮಾಜಕ್ಕೆ ಬೋಧನೆ ಆಗುವಂತೆ ಮಾಡಬೇಕು. ಅವನು ವೇತನ ಕೊಟ್ಟು ಪ್ರತಿಯೊಂದು ಗ್ರಾಮದಲ್ಲೂ ಇಟ್ಟಿದ್ದ ಅಂತ ಹೇಳಿದ್ರಿಂದ ನಿಯತವಾಗಿ ಅದು ನಡೆಯುವಂತೆ ಆಗಬೇಕು. ಇಲ್ಲದೆ ಹೋದ್ರೆ ಇವತ್ತು ಈ ಗ್ರಾಮ, ನಾಳೆ ಮತ್ತೊಂದು ಗ್ರಾಮ, ನಾಳೆ ಇನ್ನೊಂದು ಕಡೆ ಯಾವುದೇ ಒಂದು ರೆಗ್ಯುಲರ್ ಕಾರ್ಯಕ್ರಮ ಇಲ್ಲ ಅಂತ ಆದ್ರೆ ಸರಿಯಾದ ಬೋಧನೆ ಆಗಲಿಕ್ಕಿಲ್ಲ. ಒಂದು ರೆಗ್ಯುಲಾರಿಟಿ ಇದ್ರೆ ಆ ಶಾಸ್ತ್ರದ ಪ್ರವಚನ ಮತ್ತು ಶ್ರವಣ ಇದೆಲ್ಲ ಸರಿಯಾಗಿ ಆಗ್ತದೆ. ಆ ಎಲ್ಲಾ ಧಾರ್ಮಿಕ ಚಟುವಟಿಕೆಗಳನ್ನ, ಶಾಸ್ತ್ರಕ್ಕೆ ಸಂಬಂಧಪಟ್ಟಂತ ಚಟುವಟಿಕೆಗಳನ್ನ ಒಂದು ಚಾನಲೈಸ್ ಮಾಡಬೇಕು, ಇನ್ಸ್ಟಿಟ್ಯೂಷನಲೈಸ್ ಮಾಡಬೇಕು ಅನ್ನುವುದು ಭೀಮಸೇನನ ತಾತ್ಪರ್ಯ ಆಗಿದ್ದಿರಬೇಕು. ಭೀಮಸೇನ ಬಹಳ ನಿಸ್ಪೃಹ, ಎಂಥವ್ರನ್ನ ಅಲ್ಲಿ ತೊಡಗಿಸಬೇಕು ಅಂತ ಗೊತ್ತಿತ್ತು. ಅವನಿಗೆ ಸಿಕ್ಕಂಥವರು ಕೂಡ ಅಂಥ ಯೋಗ್ಯತೆ ಇದ್ದವರಾಗಿದ್ರು, ಅದೆಲ್ಲ ನಡೆಯಿತು. ಇಲ್ಲದೆ ಹೋದ್ರೆ ಅಂತಹ ಪ್ರಯತ್ನಗಳನ್ನು ಮಾಡಿದಾಗಲೂ ಕೂಡ ಆ ಪ್ರಯತ್ನಗಳು ಸರಿಯಾದ ಫಲ ಕೊಡದೇ ಇರುವಂತಹ ಸಾಧ್ಯತೆ ಇದೆ. ಅದನ್ನ ನಮ್ಮ ಕಣ್ಮುಂದೆ ನಾವು ಇವತ್ತು ನೋಡ್ತಾ ಇರ್ತೇವೆ. ಭೀಮನಷ್ಟು ದೂರದೃಷ್ಟಿ, ಭೀಮನಷ್ಟು ಬದ್ಧತೆ ಅದು ಆ ಮುಖಂಡರಿಗೂ ಇಲ್ಲದೆ ಹೋದಾಗ, ಮತ್ತೆ ಅವರು ಸ್ವಜನ ಪಕ್ಷಪಾತ ಇತ್ಯಾದಿ ಕಡೆಗಳಲ್ಲಿ ತೊಡಗಿದಾಗ, ಮತ್ತು ಅವರ ಕೈಗೆ ಸಿಕ್ಕಂಥ ವಿದ್ವಾಂಸರು, ಪುರೋಹಿತರು ಮೊದಲಾದವರು ಕೂಡ ಅಂಥವರೇ ಭ್ರಷ್ಟರೇ ಆಗಿದ್ದಾಗ ಎಲ್ಲವೂ ಕೂಡ ಹಾಳಾಗಿ ಹೋಗ್ತದೆ. ಅದ್ರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಆ ಬ್ರಾಹ್ಮಣರ, ಆ ವಿದ್ವಾಂಸರ ಆದೇಶದಂತೆ
ಎಲ್ಲವೂ ಕೂಡ ನಡೀತಾ ಇತ್ತು. ಯಾರಾದ್ರೂ ನಡೀದೇ ಹೋದ್ರೆ ಭೀಮ ಅದನ್ನು ಗಮನಿಸಿ ಶಿಕ್ಷೆ ವಿಧಿಸ್ತಿದ್ದ. ಯಾರೋ ಧರ್ಮಾಚರಣೆಯನ್ನು ಮಾಡ್ತಿಲ್ಲ ಅಂತನ್ನುವುದನ್ನ ತಾನು ತಿಳ್ಕೊಳ್ಳುವಂತ ಏರ್ಪಾಡು ಮಾಡಿದ್ದ ಭೀಮಸೇನ ತಿಳ್ಕೊಳ್ಬೇಕು ನಾವು. ಅನುಕೂಲವಾಗಿ ನಡೆದವರನ್ನ ಅವನು ಸನ್ಮಾನಿಸ್ತಿದ್ದ. ಹೀಗೆ ಎಲ್ಲವೂ ಕೂಡ ತುಂಬಾ ಪದ್ಧತಿ ಪ್ರಕಾರ ಆಗಿತ್ತು. ಯಾರೋ ಕೆಲವರು ಕೆಲಸ ಮಾಡಬೇಕು, ಅವ್ರು ಕೆಲಸ ಮಾಡ್ತಿದ್ದಾರೋ ಇಲ್ಲೋ ಅಂತ ನೋಡ್ಲಿಕ್ಕೆ ಅವ್ರ ಮೇಲೆ ಸೂಪರ್ವೈಸರ್ಗಳಿದ್ರು. ಜಗ್ರಾಹಚ ಅನ್ವೇವ ಮುದಾಥ ತದ್ಗಾನ್ ತದ್ವೃತ್ತಂ ಅನ್ಯೈರಚ್ಯ ವಿಪ್ರವರ್ಯೈ ಸಂಶೋಧಯನ್. ಬೋಧನೆ ಮಾಡ್ಲಿಕ್ಕೆ ಕೆಲವರಿದ್ರು, ಅವ್ರು ಬೋಧನೆ ಮಾಡ್ತಿದ್ದಾರೋ ಇಲ್ಲೋ ಅಂತ ನೋಡ್ಲಿಕ್ಕೆ ಕೆಲವು ಪ್ರಿನ್ಸಿಪಾಲ್ಗಳಿದ್ರು ಅಂತ ತಿಳ್ಕೊಳ್ಬಹುದು. ಇನ್ನೂ ಶ್ರೇಷ್ಠರಾದ ಮತ್ತೂ ಕೆಲವು ಬ್ರಾಹ್ಮಣರನ್ನು ನೇಮಿಸಿ ಅವರು ತಮಗೆ ಅಧೀನರಾದಂತಹ ಆ ಇನ್ನಿತರ ವಿದ್ವಾಂಸರು ಸರಿಯಾಗಿ ಕೆಲಸ ಮಾಡ್ತಿದ್ದಾರೋ ಇಲ್ಲೋ ಅನ್ನೋದನ್ನು ನೋಡುವಂತೆ ಮಾಡ್ತಿದ್ದ. ಸರ್ವಮಸೌ ಯಥಾ ವ್ಯಧಾತ್, ಸರಿಯಾಗಿ ಎಲ್ಲವೂ ಕೂಡ ನಡೆಯುವಂತೆ ಮಾಡ್ತಿದ್ದ. ಈ ಪ್ರತಿಯೊಬ್ಬರಿಗೂ ಕೂಡ ಆ ಅಧ್ಯಾಪಕರಿಗೆ, ಅವರ ಮೇಲಿರುವಂತಹ ಪ್ರಾಧ್ಯಾಪಕರು, ಆ ಪ್ರಾಚಾರ್ಯರು ಅನ್ನೋರೆಲ್ಲರಿಗೂ ಕೂಡ ಸರಿಯಾದಂತಹ ವೇತನ ಇತ್ಯಾದಿಗಳನ್ನು ಕೊಟ್ಟು ಎಲ್ಲವೂ ಕೆಲಸವು ಸರಿಯಾಗಿ ನಡೆಯುವಂತೆ ಮಾಡ್ತಿದ್ದ. ಅವನ ರಾಜ್ಯದಲ್ಲಿ ಧರ್ಮದ್ವೇಷಿ ಯಾರೂ ಇರಲಿಲ್ಲ, ಭಗವದ್ವೇಷಿ ಯಾರೂ ಇರಲಿಲ್ಲ. ನೈವ ಅನ್ಯನಿಷ್ಠ, ಭಗವಂತನನ್ನು ಬಿಟ್ಟು ಬೇರೆ ಯಾರನ್ನು ಧ್ಯಾನಿಸುವವರು ಕೂಡ ಅವನ ರಾಜ್ಯದಲ್ಲಿ ಇರಲಿಲ್ಲ. ಧರ್ಮದ್ರೋಹಿ ಇರಲಿಲ್ಲ, ಶಾಸ್ತ್ರವಿಧಿಯನ್ನು ಉಲ್ಲಂಘಿಸ ಮಾಡಿದವನು ಇರಲಿಲ್ಲ, ದುಃಖಿತನಿರಲಿಲ್ಲ, ದರಿದ್ರ ಇರಲಿಲ್ಲ. ಪದ್ಮಪುರಾಣದಲ್ಲಿ ಭವಿತಾಸ ತದಾ ಬ್ರಹ್ಮನ್ ಕರ್ತಾಚೈವ ವೃಕೋದರಃ ಪ್ರವರ್ತಕೋಸ್ಯ ಧರ್ಮಸ್ಯ ಪಾಂಡುಸೂರ ಮಹಾಬಲಃ ಅಂತ ಪದ್ಮಪುರಾಣದ ಮಾತೊಂದಿದೆ. ಅದನ್ನು ಗೋವಿಂದಾಚಾರ್ಯ ತಮ್ಮ ವ್ಯಾಖ್ಯಾನದಲ್ಲಿ ಉದ್ಧರಿಸ್ತಾರೆ. ಪಾಂಡುವಿನ ಪುತ್ರನಾದ ಮಹಾಬಲನಾದ ಭೀಮಸೇನ ಅಸ್ಯ ಧರ್ಮಸ್ಯ ಪ್ರವರ್ತಕ ಭವಿತಾ, ಈ ಎಲ್ಲಾ ಧರ್ಮವನ್ನು ಈ ಜಗತ್ತಿನಲ್ಲಿ ಮುಂದುವರಿಯುವಂತೆ ಮಾಡ್ತಾನೆ. ಪ್ರಜೆಗಳಿಗೆ ತತ್ವೋಪದೇಶ ಮಾಡುವವರು ಅವರವರ ಗ್ರಾಮದಲ್ಲಿರುವಂತಹ 5 ಜನ ಪಂಡಿತರು ಮಾತ್ರ ಅಲ್ಲ, ನಿತ್ಯ ಕೃಷ್ಣ ಮತ್ತು ವೇದವ್ಯಾಸರ ದರ್ಶನ ಪ್ರಜೆಗಳಿಗೆ ಆಗ್ತಾ ಇತ್ತು. ಅವರು ಅಪೇಕ್ಷೆ ಪಟ್ಟಿದ್ರೆ ಅವರಿಬ್ಬರಿಂದಲೂ, ಭೀಮನಿಂದಲೂ, ಮುನಿಗಳಿಂದಲೂ ತಾಭ್ಯಾಂಚ ಭೀಮೇನ ಮುನೀಶ್ವರೈಶ್ಚ ಸಂಶಿಕ್ಷಿತಾನಾಂ ಪ್ರಥಮಂ ಯುಗಾಚ್ಯ. ಹೀಗೆ ಆ ತತ್ವೋಪದೇಶ ಅವರಿಂದಲೂ ಆಗ್ತಿತ್ತು. ನೇರವಾಗಿ ಆಗದೆ ಹೋದ್ರೂ ಅಲ್ಲೊಂದು ಮಾರ್ಗದರ್ಶನ ಇರ್ತಿತ್ತು. ಆದ್ರಿಂದ ಪ್ರಥಮಾದ್ಯುಗಾಚ್ಯ ಗುಣಾಧಿಕ ಕಲಿರಾಸೀತ್ ಪ್ರಜಾನಾಂ. ಆದ್ರಿಂದ ಈ ಕಲಿಯುಗ ಅಂತನ್ನೋದು ಆ ಪ್ರಜೆಗಳ ಪಾಲಿಗೆ ಈ ಕೃತಯುಗಕ್ಕಿಂತ ಹೆಚ್ಚಿನದಾಗಿತ್ತು. ಶುಭಂ ಮಹತ್ ಸ್ವಲ್ಪ ಫಲಂ ಕೃತೇಹಿ ವಿಪರ್ಯೇಣ ಅಶುಭ ಮೇಷ ದೋಷಃ ತದ್ಧೀರಮತ್ಪಿಚ್ಚ ಶುಭಂ ಕೃತಾತ್ ಯುಗಾತ್ ಚಕ್ರೇ ಕಲಿಂ ಮಾರುತಿ ರಚ್ಯುತಾಶ್ರಯಾತ್ ಅಂತ ಈ ಮುಂದಿನ ಶ್ಲೋಕ. ಭೀಮಸೇನ ಆಡಳಿತದಲ್ಲಿ ಅದು ಹೇಗಿತ್ತು, ಕೃಷ್ಣ ವೇದವ್ಯಾಸರ ಅನುಗ್ರಹದಿಂದ ಪ್ರಜೆಗಳಿಗೆ ಆ ಕೃತಯುಗಕ್ಕಿಂತ ಅದು ಹೇಗೆ ಮಹತ್ವದ್ದಾಗಿತ್ತು ಅಂತ ವರ್ಣನೆ ಮಾಡ್ತಾರೆ. ಕೃತಯುಗದಲ್ಲಿ ಮಹಾಪುಣ್ಯ, ಬಹಳ ಪ್ರಯತ್ನಪಟ್ಟು ಮಹಾಪುಣ್ಯ ಮಾಡಿದಾಗಲೂ ಅದಕ್ಕೆ ಫಲ ಕಡಿಮೆ. ಯಾಕೆಂದ್ರೆ ಆಗ ಜನರ ಸ್ವಭಾವವೇ ಪುಣ್ಯ ಮಾಡುವುದೇ ಇರ್ತದೆ. ಆದ್ರಿಂದ ಅಷ್ಟು ಪುಣ್ಯ ಮಾಡುವವರು ಸ್ವಭಾವ ಇದ್ದವರು ಏನು ಪುಣ್ಯ ಮಾಡಿದ್ರು ಅದರ ಫಲ ಕಡಿಮೆ. ಮತ್ತೆ ಅದಕ್ಕೆ ವ್ಯತಿರಿಕ್ತವಾಗಿ ಅಲ್ಪ ದುಷ್ಕರ್ಮ ಮಾಡಿದ್ರು ಅದರ ದುಷ್ಫಲ ಹೆಚ್ಚು ಕಲಿಯುಗದ ಈ ಕೃತಯುಗದಲ್ಲಿ. ಕೃತಯುಗದ ಬಗ್ಗೆ ಅದರ ಸ್ವಭಾವ ಏನು ಅಂತ ಹೇಳ್ತಿದ್ದಾರೆ. ಎಲ್ಲರೂ ಕೂಡ ಧಾರ್ಮಿಕ ಸ್ವಭಾವವುಳ್ಳವರಾದ್ರಿಂದ ಆ ಧಾರ್ಮಿಕ ಸ್ವಭಾವವುಳ್ಳವರು ತಪ್ಪಿ ಸ್ವಲ್ಪ ದುಷ್ಕರ್ಮ ಮಾಡಿದ್ರು ಅದಕ್ಕೆ ಅಧಿಕ ದುಷ್ಟ ಫಲ, ಮಹಾಪುಣ್ಯ ಕಾರ್ಯ ಮಾಡಿದ್ರು ಅಲ್ಪ ಪುಣ್ಯ ಫಲ. ಇದು ಆ ಯುಗದ ದೋಷ, ಕೃತಯುಗದ ದೋಷ ಇದು. ತಾತ್ಪರ್ಯಕ್ಕನುಸಾರವಾಗಿ ನಾವೀಗ ಆ ಕೃತಯುಗದ ದೋಷ ಏನು ಅಂತ ಅನ್ನೋದು ನೋಡಿದೆವು. ದೋಷ ಅಂದ್ರೆ ಅದೊಂದು ಡಿಫೆಕ್ಟ್ ಅಂತಾನೆ ತಿಳ್ಕೋಬೇಕಾಗಿಲ್ಲ, ಅದು ಆ ಯುಗದ ಸ್ವಭಾವ. ಮಹಾಪುಣ್ಯ ಕಾರ್ಯ ಮಾಡಿದ್ರು ಕೂಡ ಅದರ ಫಲ ಹೆಚ್ಚು. ಯಾಕಂದ್ರೆ ಪ್ರತಿಯೊಬ್ಬರೂ ಕೂಡ ಮಹಾಪುಣ್ಯ ಕಾರ್ಯ ಮಾಡುವಂತ ಸ್ವಭಾವವುಳ್ಳವರೇ ಆಗಿರ್ತಾರೆ. ಅಂಥ ಮಹಾತ್ಮರೇ ಆದವರು ಅಂಥ ಮಹಾಕಾರ್ಯ ಮಾಡಿದಾಗ ಅದೇನು ದೊಡ್ಡ ಹೆಗ್ಗಳಿಕೆ ಅಲ್ಲ, ಅದರಿಂದ ಅದ್ರ ಫಲ ಹೆಚ್ಚು. ಅಲ್ಪ ಪುಣ್ಯ ಕಾರ್ಯ ಮಾಡಿದ್ರು ಕೂಡ, ಅಲ್ಪ ಪಾಪ ಕಾರ್ಯ ಮಾಡಿದ್ರು ಕೂಡ ಅದರ ದುಷ್ಪರಿಣಾಮವೂ ಕೂಡ ಹೆಚ್ಚು. ಇದು ಆ ಕೃತಯುಗದ ಒಂದು ದೋಷ. ಕೃತಯುಗಕ್ಕೂ ಕಲಿಯುಗಕ್ಕೂ ನಾವೀಗ ಹೋಲಿಕೆ ಮಾಡ್ಕೋಬೇಕಾಗಿದೆ. ಭೀಮ ಈಗ ಈ ಕೃತಯುಗಕ್ಕಿಂತ ಕಲಿಯುಗವನ್ನು ಶ್ರೇಷ್ಠವನ್ನಾಗಿ ಮಾಡಿದ ಅಂತಿದೆ. ಕಲಿಯುಗ ಹೇಗೆ ಶ್ರೇಷ್ಠ ಅಂತ ಅನ್ನೋದನ್ನ
ಭಾಗವತದ 11ನೇ ಸ್ಕಂದದ 5ನೇ ಅಧ್ಯಾಯದ 36 ಮತ್ತು 38 ಶ್ಲೋಕಗಳಲ್ಲಿ ಹೇಳ್ತಾರೆ. ಕಲಿಂ ಸಭಾಜಯಂತ್ಯಾರ್ಯಾಃ ಗುಣಜ್ಞಾಃ ಸಾರಭಾಗಿನಃ ಯತ್ರ ಸಂಕೀರ್ತನೇನೈವ ಸರ್ವಸ್ವಾರ್ಥೋಪಿ ಲಭ್ಯತೆ. ಗುಣಗ್ರಹವನ್ನು ಮಾಡಬಲ್ಲಂತಹ ಜ್ಞಾನಿಗಳು, ಹಿರಿಯರು ಆ ಕಲಿಯುಗವನ್ನು ಹೊಗಳ್ತಾರೆ. ಯಾಕೆಂದ್ರೆ ಕಲಿಯುಗದಲ್ಲಿ ಭಗವಂತನ ನಾಮ ಸಂಕೀರ್ತನೆಯಿಂದಲೇ ಎಲ್ಲಾ ಫಲ ಸಿಗ್ತದೆ. ಕೃತಾದಿಯುಗಗಳಲ್ಲಿ ಏನು ದೊಡ್ಡ ದೊಡ್ಡ ಯಜ್ಞಗಳನ್ನು ಮಾಡಿ ಫಲ ಪಡ್ಕೋಬೇಕು, ಪುಣ್ಯ ಇತ್ಯಾದಿಗಳನ್ನ, ಅದನ್ನ ಕಲಿಯುಗದಲ್ಲಿ ಕೇವಲ ನಾಮ ಸಂಕೀರ್ತನೆಯಿಂದ ಮಾಡಿಯೇ ನಾವು ಪಡ್ಕೊಳ್ಬಹುದು. ಕೃತಾದಿಷು ಪ್ರಜಾರಾಜನ್ ಕಲಾವಿಚ್ಛಂತಿ ಸಂಭವಂ ಯತ್ರ ಸಂಕೀರ್ತನಾನೃಣಾಂ ಹರಿದಾಸ್ಯತ್ಯ ಸಂಭವಂ. 38ನೇ ಶ್ಲೋಕ. ಅಲ್ಲೇ ಕೃತಯುಗಾದಿಗಳಲ್ಲಿರುವಂತಹ ಜನರು ಏನು ಹುಟ್ಟಿರ್ತಾರೆ, ಆವಾಗ ಪುಣ್ಯ ಕಾರ್ಯಾದಿಗಳನ್ನು ಮಾಡಿರ್ತಾರೆ. ಕಲಿಯುಗದಲ್ಲಿ ಮತ್ತೊಂದು ಬಾರಿ ಹುಟ್ಟಿ ಬರೋಣ ಅಂತ ಅವರು ಅಪೇಕ್ಷಿಸ್ತಾರಂತೆ. ಯಾಕೆಂದ್ರೆ ಕಲಿಯುಗದಲ್ಲಿ ಕೇವಲ ನಾಮ ಸಂಕೀರ್ತನದಿಂದಲೇ ತನ್ನ ಮುಕ್ತಿಯನ್ನು ಕೊಡ್ತಾನೆ ಅಂತ ಈ ಭಾಗವತದಲ್ಲಿ ಬಂದಿದೆ. ಇದು ಆ ಕಲಿಯುಗದಲ್ಲಿ ಅಲ್ಪ ಪುಣ್ಯ ಕಾರ್ಯ ಮಾಡಿದ್ರು ಅದರ ಫಲ ಹೆಚ್ಚು ಅಂತನ್ನುವುದಕ್ಕೆ ಒಂದು ಪ್ರಮಾಣ ಶ್ಲೋಕ. ಅದನ್ನ ನಾವೀಗ ಇಲ್ಲಿ ಹೊಂದಿಸಿ ನೋಡಬೇಕಾಗಿದೆ ಅಂತ ನಂದೊಂದು ಆಲೋಚನೆ. ಕಲಿಯುಗದಲ್ಲಿ ಜನರಿಗೆ ಪುಣ್ಯ ಕಾರ್ಯ ಮಾಡುವಂತಹ ಪ್ರವೃತ್ತಿ ಕಡಿಮೆ ಇರ್ತದೆ. ಅಂಥವರು ಕಲಿಯುಗದಲ್ಲಿ ಹುಟ್ಟಿಯೂ ಕೂಡ ಪುಣ್ಯ ಕಾರ್ಯ ಮಾಡ್ತಾ ಇದ್ದಾರೆ ಅಂದ್ರೆ ಅವರಿಗೆ ಮಹಾಫಲ ಕೊಡಬೇಕು. ಇದು ಭಗವಂತನ ಸಂಕಲ್ಪ. ಇಲ್ಲೊಂದು ಸಂಗತಿ, ಕಲಿಯುಗದಲ್ಲಿ ಪಾಪ ಕಾರ್ಯ ಮಾಡಿದಾಗ ಅದರ ಫಲ ಕಡಿಮೆಯೋ ಹೆಚ್ಚೋ ಅದನ್ನೇನು ಶಾಸ್ತ್ರ ಏನು ಇಲ್ಲಿ ಹೇಳಿದಂತೆ ಕಾಣಿಸೋದಿಲ್ಲ. ತಾತ್ಪರ್ಯ ನಿರ್ಣಯ ಹೇಳಿದಂತೆ ಕೃತಯುಗದಲ್ಲಿ ಅಲ್ಪ ಪಾಪ ಕಾರ್ಯ ಮಾಡಿದ್ರು ಅದರ ದುಷ್ಪರಿಣಾಮ ಹೆಚ್ಚು. ಆದರೆ ಕಲಿಯುಗದಲ್ಲಿ ಪಾಪ ಕಾರ್ಯ ಮಾಡಿದಾಗ ಅದರ ದುಷ್ಪರಿಣಾಮ ಹೆಚ್ಚಾಗ್ತದೋ, ಮಾಡಿದ ಪ್ರಮಾಣಕ್ಕಿಂತ ಹೆಚ್ಚಾಗ್ತದೋ ಕಡಿಮೆ ಆಗ್ತದೋ ಅನ್ನೋದ್ರ ಬಗ್ಗೆ ವರ್ಣನೇನು ನಮ್ಗೆ ಕಾಣಿಸೋದಿಲ್ಲ. ಆ ಒಂದು ಅಂಶದ ಬಗ್ಗೆ ನಾವೇನು ನಿರ್ಧಾರ ಹೇಳುವುದು ಕಷ್ಟನೇ. ಮೂಲತಃ ಕಲಿಯುಗದಲ್ಲಿ ಇಂಥದ್ದೊಂದು ಸ್ವಭಾವನೆ ಇದೆ. ಅದು ಎಲ್ಲಾ ಕಲಿಯುಗಗಳಲ್ಲೂ ಇರ್ತದೆ. ಈ 28ನೇ ಕಲಿಯುಗದಲ್ಲೂ ಇರ್ತದೆ. ಅದರ ಹಿಂದಿನ ಕಲಿಯುಗದಲ್ಲೂ ಕೂಡ 27ನೇ ಕಲಿಯುಗ, 26ನೇ ಕಲಿಯುಗ ಇತ್ಯಾದಿ ಕಡೆಗಳಲ್ಲೂ ಕೂಡ ಅದಿದ್ದೇ ಇರ್ತದೆ. ಎಲ್ಲಾ ಕಲಿಯುಗಗಳ ಸ್ವಭಾವವೂ ಹೀಗಿದೆ. ಆದರೆ ಈ ಕಲಿಯುಗದಲ್ಲಿ ಸ್ವಯಂ ಭೀಮಸೇನ ಇದ್ದಾನೆ, ಮತ್ತೆ ವ್ಯಾಸ ಮತ್ತೆ ಕೃಷ್ಣರು ಕೂಡ ಇದ್ದಾರೆ. ಅನೇಕ ಯುಗಗಳಲ್ಲಿ ಈ ಹಿಂದೆ ಕೂಡ ವ್ಯಾಸಾವತಾರ ಆಗಿದೆ. ಆ ಎಲ್ಲಾ ವ್ಯಾಸಾವತಾರಗಳಲ್ಲಿ ಸ್ವಯಂ ಭಗವಂತನೇ ವ್ಯಾಸನಾಗಿರಲಿಲ್ಲ. ಆಗ ಬೇರೆ ಬೇರೆ ಯಾರ್ಯಾರೋ ಋಷಿಗಳು ಭಗವಂತನ ಮಾರ್ಗದರ್ಶನಕ್ಕನುಸಾರವಾಗಿ ವೇದಗಳನ್ನು ವಿಭಾಗ ಮಾಡಿದ್ರು. ಅಷ್ಟಾವಿಂಶ ಯುಗೇ ಕೃಷ್ಣ ಸತ್ಯವತ್ಯಾಮಜಾಯತ. 28ನೇ ಯುಗದಲ್ಲಿ ಮಾತ್ರ, ಮಹಾಯುಗದಲ್ಲಿ ಮಾತ್ರ ಸ್ವಯಂ ಭಗವಂತನೇ ವ್ಯಾಸನಾಗಿ ಹುಟ್ಟಿದ ಅಂತ ನಾವು ಭಾಗವತ ತಾತ್ಪರ್ಯದಲ್ಲಿ ನೋಡ್ತೇವೆ. ತೃತೀಯೇ ಸಪ್ತಮೇ ಚೈವ ಷೋಡಶೇ ಪಂಚವಿಂಶಕೆ ಅಷ್ಟಾವಿಂಶೆ ವ್ಯಾಸಾವತಾರ ಆಗುವುದು 3, 5, 7, 16, 25 ಎಲ್ಲ ಕಡೆ ವ್ಯಾಸಾವತಾರ ಆಗ್ತದೆ. ಆಗ ಬೇರೆ ಬೇರೆ ಋಷಿಗಳು ವ್ಯಾಸರಾಗಿ ಕೆಲಸ ಮಾಡ್ತಾರೆ. ಅವರಿಗೆ ಭಗವಂತ ಮಾರ್ಗದರ್ಶನ ಮಾತ್ರ ಮಾಡಿರ್ತಾನೆ. ಈಗ ಅವನೇ ವ್ಯಾಸ ರೂಪದಿಂದ ಜನಿಸಿ ಅವತಾರ ಮಾಡಿ ಈ ಎಲ್ಲ ಕಾರ್ಯಗಳನ್ನು ಮಾಡಿದ್ದಾನೆ. ಮತ್ತೆ ಸ್ವಯಂ ಕೃಷ್ಣನು ಕೂಡ, ಯಾದವ ಕೃಷ್ಣನೂ ಇದ್ದಾನೆ, ವಾಸಿಷ್ಠ ಕೃಷ್ಣನೂ ಇದ್ದಾನೆ, ಭೀಮಸೇನೂ ಇದ್ದಾನೆ. ಎಲ್ಲಾ ಕಲಿಯುಗಗಳಲ್ಲೂ ಕೂಡ ಕೃತಯುಗಕ್ಕೆ ವ್ಯತಿರಿಕ್ತವಾಗಿ ಅಲ್ಪ ಪುಣ್ಯ ಕಾರ್ಯಕ್ಕೆ ಮಹಾಫಲ ಇದ್ದೇ ಇದೆ. ವಿಶೇಷತಃ ಈ ಕಲಿಯುಗದಲ್ಲಿ ಈ ಮೂವರು ಕೂಡ ಅಲ್ಲಿ ಸಂಗಮಿಸಿರುವುದರಿಂದ, ಈ ಒಂದು ತ್ರಿವೇಣಿ ಸಂಗಮ ಅಲ್ಲಿರುವುದರಿಂದ ಕಲಿಯುಗದ ಆ ಒಂದು ದೋಷ ಇಲ್ಲಿ ವಿಶೇಷವಾಗಿ ಇಲ್ಲದಂತಾಗಿತ್ತು. ಅಲ್ಪ ಮಹಾಪುಣ್ಯ ಕಾರ್ಯಕ್ಕೆ ಅಲ್ಪ ಫಲ ಅಂತೆನ್ನುವಂತಹ ಏನು ದೋಷ ಇದೆ ಅದು ಇಲ್ಲಿರಲಿಲ್ಲ. ಅಲ್ಪ ಪುಣ್ಯ ಕಾರ್ಯಕ್ಕೂ ಕೂಡ ಮಹಾಫಲ ಅನ್ನುವಂತಹ ಒಂದು ಗುಣ ಅದೇ ಇಲ್ಲಿ ಬಂದಿತ್ತು. ಆದ್ರಿಂದ ಈ ಕಲಿಯುಗ ಶ್ರೇಷ್ಠವಾಗಿತ್ತು ಅಂತ ನಾವು ತಿಳ್ಕೊಳ್ಬಹುದಾಗಿದೆ. ಸಾಮಾನ್ಯವಾಗಿ ಲಕ್ಷಾಲಂಕಾರ, ಈ ಭಾವಪ್ರಕಾಶಿಕ ಅಲ್ಲಿ ಬಂದಿರುವಂತಹ ವಿಷಯಗಳನ್ನ ನಾನು ಹೆಚ್ಚು ಗಮನಿಸೋದಿಲ್ಲ. ಆದರೂ ಇಲ್ಲೊಂದು ಉದಾಹರಣೆ ಇದೆ ಲಕ್ಷಾಲಂಕಾರದಲ್ಲಿ, ಅದು ಚೆನ್ನಾಗಿದೆ, ಒಂದು ಹೋಲಿಕೆ. ಸುಭಿಕ್ಷ ಕಾಲದಲ್ಲಿ ಎಲ್ಲಾ ಕಡೆ ಸುಭಿಕ್ಷೆ ಇದ್ದಾಗ ಅನ್ನದಾನ ಮಾಡೋದ್ರಿಂದ ಫಲ ಇದೆ. ಎಲ್ಲ ಕಡೆ ದುರ್ಭಿಕ್ಷೆ ಇದ್ದಾಗ ಅನ್ನದಾನ ಮಾಡಿದರೆ ಅದಕ್ಕೆ ಮಹಾಫಲ. ಹಾಗೆ ಕೃತಯುಗ ಅಂತನ್ನುವುದು ಸುಭಿಕ್ಷದ ಸಮಯ. ಎಲ್ಲರೂ ಧರ್ಮ ಕಾರ್ಯವನ್ನು ಮಾಡುವಂಥ ಸ್ವಭಾವದವರೇ ಇರ್ತಾರೆ. ಆದರೆ ಕಲಿಯುಗ ಅಂತನ್ನುವುದು
ಜ್ಞಾನ ಕಾರ್ಯದ ದೃಷ್ಟಿಯಿಂದ ಒಂದು ದುರ್ಭಿಕ್ಷ ಇದೆ. ಇಂತಹ ದುರ್ಭಿಕ್ಷದ ಸಂದರ್ಭದಲ್ಲಿ ಏನಾದ್ರು ಒಂದು ಪುಣ್ಯ ಕಾರ್ಯ ಮಾಡಿದಾಗ, ಎಲ್ಲಾ ಕಡೆ ಅಧರ್ಮವಿದ್ದಾಗ ಸ್ವಲ್ಪ ಧರ್ಮ ಕಾರ್ಯ ಮಾಡಿದ್ರು ಅದಕ್ಕೆ ಮಹಾಫಲ ಇದೆ ಅಂತ ಅದರ ಅರ್ಥ. ಇದು ಆ ಭೀಮನ ನೇತೃತ್ವದಲ್ಲಿ ನಡೆದಂತಹ ಧರ್ಮ ಕಾರ್ಯದ ವೈಶಿಷ್ಟ್ಯ. ಇದನ್ನೆಲ್ಲ ಹೇಳುವಾಗ ಆ ಭೀಮನ ಒಬ್ಬ ಮಗನ ಬಗ್ಗೆ ಆ ಹಿಂದೆ 11ನೇ ಶ್ಲೋಕದಲ್ಲಿ ಬಂದಿತ್ತು, ಅದನ್ನು ಹೇಳುವುದನ್ನು ಮರ್ತು ಬಿಟ್ಟಿದ್ದೆ. ಅದನ್ನು ಹೇಳಿ ಇವತ್ತಿನ ಈ ಭಾಗವನ್ನು ಸಮಾಪ್ತ ಮಾಡ್ತೇನೆ. ಸರ್ವೋತ್ತುಂಗ ಅಂತ ಭೀಮನ ಒಬ್ಬ ಮಗ, ಮೂಲತಃ ಮುಖ್ಯ ಪ್ರಾಣನ ಮಗನೇ ಆದಂತಹ ಅಹಂಕಾರಿಕ ಪ್ರಾಣ ಅವನು. ಆ ಅಹಂಕಾರಿಕ ಪ್ರಾಣನ ಅಂಶ ಸಂಭೂತನೇ ಈ ಸರ್ವೋತ್ತುಂಗ. ಅವನು ಈ ರಾತ್ರಿ ಕಾಲದಲ್ಲಿ ಅಶ್ವತ್ಥಾಮನಿಂದ ಹತನಾದ. ಅಶ್ವತ್ಥಾಮ ಶಿಬಿರದಲ್ಲಿ ಮಲಗಿದ್ದಂಥ ದ್ರೌಪದಿ 5 ಜನ ಮಕ್ಕಳನ್ನ ಮತ್ತು ಸರ್ವೋತ್ತುಂಗ ಅನ್ನುವಂಥ ಈ ಒಬ್ಬ ಮಗನನ್ನ, ಇವರೆಲ್ಲರನ್ನು ಕೂಡ ಅವನು ಕೊಂದು ಹಾಕಿದ್ದ. ರಾತ್ರಿ ಕಾಲದಲ್ಲಿ ಅಶ್ವತ್ಥಾಮನಿಂದ ಹೀಗೆ ಅವನು ಹತನಾದ ಅಂತ ಅದರ ವರ್ಣನೆ ಇದೆ. ಅವನ ತಾಯಿಯೇ ಈ ದೇವಿ ಎನ್ನುವಳು. ಅವಳು ವಸುದೇವ ಮತ್ತು ರೋಹಿಣಿಯರ ಮಗಳು, ಬಲರಾಮನ ಸಹೋದರಿ. ಭೀಮಸೇನಿಗೆ ದ್ರೌಪದಿಯಲ್ಲಿ ಒಬ್ಬ ಮಗ ಇದ್ದ, ಶ್ರುತಸೋಮ ಅಂತ. ಅವನ ಬಗ್ಗೆ ನಾವು ಹಿಂದೆ ನೋಡಿದ್ದೇವೆ. ಶ್ರುತಸೋಮ ಅಥವಾ ಸುತಸೋಮ ದ್ರೌಪದಿಯಲ್ಲಿ ಭೀಮಸೇನಿಗೆ ಹುಟ್ಟಿದವನು. ಈ ಭಾರತೀ ದೇವಿಯೇ ಕಾಳಿ ಅಂತ ಇನ್ನೊಂದು ರೂಪದಿಂದ ಹುಟ್ಟಿದ್ದಲ್ಲ, ಅದು ತಾತ್ಪರ್ಯ ನಿರ್ಣಯದ 20ನೇ ಅಧ್ಯಾಯದ 12ನೇ ಶ್ಲೋಕದಲ್ಲಿ ವರ್ಣಿತ ಇದೆ. ಅವಳ ಸಂತಾನದ ಬಗ್ಗೆ ಕೂಡ ಅಲ್ಲಿ ಒಂದು ಉಲ್ಲೇಖ ಇದೆ. ಕಾಶಿರಾಜನ ಮಗಳು, ಅವಳಿಗೆ ಕಾಳಿ ಅಂತ ಹೇಳ್ತಾರೆ. ಕಾಶಿಪುತ್ರಿ ಯಾಂ ಪ್ರವದಂತಿ ಕಾಳೀಂ, ಸಾ ಕೇವಲಂ ಭಾರತಿ, ಕೇವಲ ಭಾರತಿ ಇದ್ರು, ಬೇರೆ ಯಾವ ದೇವತೆಯೂ ಕೂಡ ಅವಳಲ್ಲಿ ಇರಲಿಲ್ಲ. ಸ್ವಯಂವರ ನಡೆಯಿತು. ಆ ಸ್ವಯಂವರ ನಡೆದಾಗ ಭೀಮಸೇನನು ಅಲ್ಲಿ ಹೋಗಿದ್ದ. ಅನೇಕ ಜನ ರಾಜರು ಕೂಡ ಅಲ್ಲಿ ಬಂದಿದ್ರು. ಭೀಮಸೇನ ವಾಗ್ಯುದ್ಧ ಮತ್ತು ಬಾಹುಯುದ್ಧ ಎರಡನ್ನೂ ಕೂಡ ಅಲ್ಲಿ ಮಾಡಿದ, ಜರಾಸಂಧಾದಿಗಳ ಜೊತೆಗೆ ಅಂತ ಅಲ್ಲಿ ಉಲ್ಲೇಖ ಇದೆ. ನಮ್ಗದೇನು ಈಗ ಬೇಕಾದ್ದಿಲ್ಲ. ಬಾಹುಯುದ್ಧ ಮತ್ತೆ ವಾಗ್ಯುದ್ಧ ಎರಡರಲ್ಲೂ ಕೂಡ ಅಲ್ಲಿರುವಂತಹ ಎಲ್ಲ ರಾಜರನ್ನು ಭೀಮಸೇನ ಸೋಲಿಸಿದ, ಭಗವಂತನ ಪಾರಮ್ಯವನ್ನು ಪ್ರತಿಷ್ಠಾಪಿಸಿದ. ಮುಂದೆ ಆ ಕಾಶಿರಾಜ ಸತ್ಕಾರ ಮಾಡಿ ಭೀಮಸೇನಿಗೆ ಆ ಕಾಳಿದೇವಿಯನ್ನ ಕೊಟ್ಟ. ಆರುಷ್ಯ ಕಾಶೀಶ್ವರ ಪೂಜಿತಶ್ಚ ಯಯೌ ಕಾಲ್ಯ ಶಕ್ರಸನಾಮಕಂ ಪುರಂ. ಮುಂದೆ ಆ ಕಾಳಿದೇವಿಯಲ್ಲಿ ಶರ್ವತ್ರಾತ ಎಂಬ ಮಗನನ್ನು ಹುಟ್ಟಿಸಿದ. ತಸ್ಯಾಂ ತ್ರಿಲೋಕಾಧಿಕ ರೂಪ ಸದ್ಗುಣೈ ಆಸಂಹಿತಾಯಾಂ ರಮಮಾಣಃ ಸುತಂ ಚ ಶರ್ವತ್ರಾತಂ ನಾಮ ಅಜನತ್ ಯತ್ ಪುರಾಯಃ. ಈ ಶರ್ವತ್ರಾತ ಎಂಬ ಮಗನನ್ನು ಹುಟ್ಟಿಸಿದ. ಇವನು ಸಮಾನ ವಾಯುವಿನ ಅವತಾರಭೂತನಾದವನು. ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಅಂತ ಏನಿದ್ದಾರೆ, ಅವರ ಅವತಾರಭೂತನಾದವನೇ ಈ ಅಲ್ಲಿ ಸಮಾನ ವಾಯುವಿನ ಅವತಾರನಾದವನೇ ಇವನು. ಈ ಶರ್ವತ್ರಾತ ಈ ಮಹಾಭಾರತದ ಯುದ್ಧದಲ್ಲಿ ಸಾಯಲಿಲ್ಲ. ಈಗ ನಾವು ನೋಡಿದಂಥ ಸರ್ವೋತ್ತುಂಗ ಅನ್ನುವವನು ಈ ಅಶ್ವತ್ಥಾಮನ ದಾಳಿಗೆ ತುತ್ತಾಗಿ ಸತ್ತಿದ್ದ. ಆದರೆ ಈ ಶರ್ವತ್ರಾತ ಅನ್ನುವನು ಮಾತ್ರ ಸಾಯಲಿಲ್ಲ. ಅದು ತಾತ್ಪರ್ಯ ನಿರ್ಣಯದ 28ನೇ ಅಧ್ಯಾಯದಲ್ಲಿ ನಮಗೆ ಹಿಂದೆ ಬಂದಿದೆ. ಈಗ ನೆನಪು ಮಾಡ್ಕೊಳ್ಳೋಣ ಅಷ್ಟೇ. ಋತ ಏಕಂ ಭೈಮಸೇನಿಂ ಕಾಶಿರಾಜಾತ್ಮಜಾತ್ಮಜಂ ತಂ ತದಾ ಅಂತರ್ಹಿತಃ ಶರ್ವಃ ಕೈಲಾಸಮಾನಯತ್ ಕ್ಷಣಾತ್. ಕಾಶಿರಾಜನ ಮಗಳಾದ ಕಾಳಿದೇವಿಯಲ್ಲಿ ಭೀಮಸೇನಿಂದ ಹುಟ್ಟಿದ ಶರ್ವತ್ರಾತ ಒಬ್ಬ ಸಾಯಲಿಲ್ಲ. ಉಳಿದೆಲ್ಲ ಪಾಂಡವ ಪುತ್ರರು. ಈ ಸರ್ವೋತ್ತುಂಗ ಅಂತಿದ್ನಲ್ಲ, ದೇವಿ ಅನ್ನುವ ಭೀಮಸೇನನ ಪತ್ನಿಯ ಮಗ, ಅವನನ್ನು ಸಮೇತ ಅಶ್ವತ್ಥಾಮ ಕೊತ್ತಿದ್ದ. ಆದರೆ ಅಲ್ಲಿ ಅದೃಶ್ಯರಾಗಿ ನಿಂತಿದ್ದಂಥ ಶಿವ ಆ ಅಶ್ವತ್ಥಾಮನ ದಾಳಿಗೆ ಬಲಿಯಾಗದಂತ ಶರ್ವತ್ರಾತನನ್ನು ಕಾಪಾಡಿದ, ಕೈಲಾಸಕ್ಕೆ ಕರ್ಕೊಂಡು ಹೋದ. ಶರ್ವ ಅಂದ್ರೆ ರುದ್ರ, ತ್ರಾತ ಅಂದ್ರೆ ಕಾಪಾಡಲ್ಪಟ್ಟವನು. ಹಾಗೆ ಆ ನಾಮ ಸಾರ್ಥಕ ಆಯಿತು. ಕಾಶಿರಾಜ ತನ್ನ ಮಗಳ ಮಗ ಅಮರನಾಗಬೇಕು ಅಂತ ಹಿಂದೆನೇ ರುದ್ರನನ್ನು ಪ್ರಾರ್ಥಿಸಿದ್ದ. ಹಾಗೊಂದು ವರನೂ ಇತ್ತು. ಆ ವರಕ್ಕನುಗುಣವಾಗಿ ಅಶ್ವತ್ಥಾಮನೂ ಈಗ ರುದ್ರನೇ, ಅವನೇ ಕೊಲ್ತಾ ಇರುವಾಗ ಇನ್ನೊಂದು ರೂಪದಿಂದ ರುದ್ರ ಅವನನ್ನ ಕಾಪಾಡಿದ. ಆದ್ರೆ ಆ ರುದ್ರ ಆ ಶರ್ವತ್ರಾತನನ್ನ ಮುಂದೆ ಭೂಲೋಕಕ್ಕೆ ಕಳಿಸಲಿಲ್ಲ. ಯಾಕೆಂದ್ರೆ ಕೃಷ್ಣನ ಅಭಿಪ್ರಾಯದಂತೆ
ಪಾಂಡವರಲ್ಲಿ ಅರ್ಜುನನ ಮಗನಾದ ಅಭಿಮನ್ಯುವಿನ ಮಗನಾದ ಪರೀಕ್ಷಿತನಿಗೆ ಸಾಮ್ರಾಜ್ಯ ಸಿಗಬೇಕಾಗಿತ್ತು. ಆ ಪರೀಕ್ಷಿತನಿಂದಲೇ ಮುಂದೆ ಈ ಪಾಂಡವ ಪರಂಪರೆ ಮುಂದುವರಿಬೇಕಾಗಿತ್ತು. ಕೃಷ್ಣನ ಅಭಿಪ್ರಾಯ ಹಾಗಿತ್ತು. ಆದ್ದರಿಂದ ಆ ರುದ್ರ ಶರ್ವತ್ರಾತನನ್ನ ಅಲ್ಲಿಗೆ ಕಳಿಸಲಿಲ್ಲ. ಶರ್ವತ್ರಾತ ಆ ಕೈಲಾಸದಲ್ಲೇ ಉಳಿದ. ಬ್ರಹ್ಮಾಸ್ತ್ರ ಪ್ರಯೋಗ ಮಾಡುವಾಗ ಪಾಂಡವರ ಸಂತತಿ ಎಲ್ಲ ನಾಶ ಆಗಲಿ ಅಂತ ಅಶ್ವತ್ಥಾಮ ಬಯಸಿದ್ನಲ್ಲ. ಆದರೂ ಆ ಅಶ್ವತ್ಥಾಮನ ಮೂಲ ರೂಪವಾದಂತಹ ರುದ್ರ ಶರ್ವತ್ರಾತ ಒಬ್ಬನಿಗೆ ಏನೂ ಆಗಬಾರದು ಅಂತ ಸಂಕಲ್ಪನೆ ಮಾಡಿದ್ದ. ಆದ್ರಿಂದ ಆ ಶರ್ವತ್ರಾತನಿಗೆ ಏನೂ ಆಗಲಿಲ್ಲ ಅಂತ ಆ 28ನೇ ಅಧ್ಯಾಯದಲ್ಲಿ 146, 147 ಈ ಶ್ಲೋಕಗಳಲ್ಲಿ ಕಂಡು ಬರ್ತದೆ. ಅಶ್ವತ್ಥಾಮ ರುದ್ರ ಇಬ್ಬರೂ ಒಬ್ಬನೇ ಆದ್ರಿಂದ ಬ್ರಹ್ಮಾಸ್ತ್ರ ಶರ್ವತ್ರಾತನನ್ನು ಕೊಲ್ಲಲಿಲ್ಲ. ಆ ಕಾಳಿ ಅನ್ನುವ ಮಗನನ್ನ, ದೇವಿ ಅನ್ನುವ ಮಗನಾದಂತಹ ಈ ಸರ್ವೋತ್ತುಂಗನನ್ನು ಮತ್ತೆ ಉಳಿದ ದ್ರೌಪದಿಯ 5 ಜನ ಮಕ್ಕಳನ್ನು ಕೂಡ ಅದು ಕೊಂದು ಹಾಕಿತ್ತು. ಇನ್ನೂ ಅನೇಕ ಜನ ವೀರರನ್ನು ಅಂತ ನಾವು ಅದನ್ನು ತಿಳ್ಕೊಳ್ಬಹುದು. ಅಲ್ಲಿಗೆ ಆ ಭೀಮಸೇನನ ರಾಜ್ಯಭಾರದ ವರ್ಣನದೊಂದಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ.